ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಸೆಷನ್ನಲ್ಲಿ ನಾವು MS ವರ್ಡ್ ಬೇಸಿಕ್ಸ್ನ ಕಲ್ತ್ಕೊಳ್ಳೋಣ. ಈ ಸೀರೀಸ್ ಆಫ್ ವಿಡಿಯೋದಲ್ಲಿ MS ವರ್ಡ್, MS ಎಕ್ಸೆಲ್, ಪವರ್ ಪಾಯಿಂಟ್ ಎಲ್ಲ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಕ್ರಿಯೇಷನ್ ಆ್ಯಂಡ್ ಸೇವಿಂಗ್ ಆಫ್ ಸಿಂಪಲ್ MS ವರ್ಡ್ ಡಾಕ್ಯುಮೆಂಟ್. ಸೊ ಇದನ್ನು ಮಾಡೋದಕ್ಕೆ ಫಸ್ಟು ನೀವು ನಿಮ್ಮ ಡೆಸ್ಕ್ಟಾಪಿಗೆ ಹೋಗಬೇಕು. ಸೊ ಡೆಸ್ಕ್ಟಾಪ್ ಅಂದರೆ ನಿಮ್ಮದು ವಿಂಡೋಸ್ ಅಥವಾ ಕಂಪ್ಯೂಟರ್ ಆನ್ ಮಾಡಿದ ತಕ್ಷಣ ಸ್ಕ್ರೀನ್ ಕಾಣೋದನ್ನು ಡೆಸ್ಕ್ಟಾಪ್ ಅಂತ ಕರಿತೀವಿ. ಸೊ ನೀವಿಲ್ಲಿ ನೋಡ್ಬೋದು, ಇದು MS ವರ್ಡ್ ಆಫೀಸ್. ನೀವು ಓಪನ್ ಮಾಡಿದ ತಕ್ಷಣ ಈ ಥರ MS ವರ್ಡ್ ಅಪ್ಲಿಕೇಶನ್ ಈ ಥರ ನಿಮಗೆ ತೋರಿಸುತ್ತೆ. ಈ ಥರ ವಿಂಡೋ ಬರುತ್ತೆ. ನೀವಿಲ್ಲಿ ನೋಡ್ಬೋದು, ಮೇಲ್ಗಡೆ 3 ಬಟನ್ ಇದೆ ರೈಟ್ ಸೈಡ್ ಕಾರ್ನರಲ್ಲಿ. ಮಿನಿಮೈಸ್, ಮ್ಯಾಕ್ಸಿಮೈಸ್ ಆರ್ ರೀಸ್ಟೋರ್ ವಿಂಡೋ ಮತ್ತು ಕ್ಲೋಸ್. ಮಿನಿಮೈಸ್ ಅಂದರೆ ಏನಾಗುತ್ತೆ, ನೀವು ಈಗ ವಿಂಡೋಸಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಎಷ್ಟೊಂದು ಅಪ್ಲಿಕೇಶನ್ ಮೇಲೆ ನೀವು ವರ್ಕ್ ಮಾಡ್ಬೋದು ಪ್ಯಾರಲಲ್ ಆಗಿ. ಸೊ ಇವಾಗ ವರ್ಡಲ್ಲಿ ವರ್ಕ್ ಮಾಡ್ತಾ ನೀವು ಇದನ್ನು ಮಿನಿಮೈಸ್ ಮಾಡಬೇಕು ಅಂದರೆ ಮಿನಿಮೈಸ್ ಮಾಡಿದ್ರೆ, ಈಗ ನೋಡಿ PPT ಓಪನ್ ಆಗಿತ್ತು, PPT ತೋರಿಸ್ತಾ ಇದೆ. ಸೊ ಇವಾಗ ಇಲ್ಲಿ ನೋಡಿ ನಿಮಗೆ ಎಷ್ಟೊಂದು ಅಪ್ಲಿಕೇಶನ್ಸ್ ಇದೆ, ನಿಮ್ಗೆ ಯಾವ್ದು ಬೇಕಾದ್ರೂ ನೋಡ್ಬೋದು. ಈಗ ನಾವು ಮಿನಿಮೈಸ್ ಮಾಡಿದ್ದು, ನಾವು ಸೇಮ್ ವರ್ಡ್ ಡಾಕ್ಯುಮೆಂಟ ಮತ್ತೆ ಮ್ಯಾಕ್ಸಿಮೈಸ್ ಮಾಡಬೇಕು ಅಂದರೆ ಇಲ್ಲಿ ಬಂದು ಕ್ಲಿಕ್ ಮಾಡಿದ್ರೆ ಮ್ಯಾಕ್ಸಿಮೈಸ್ ಆಗುತ್ತೆ. ಓಕೆನಾ? ಇದು ಕ್ಲೋಸ್ ಮಾಡಿದ್ರೆ ರೆಡ್ ಕಲರ್ ಆರೋ ಮಾರ್ಕ್ ಕ್ಲೋಸ್ ಆಗುತ್ತೆ, ಅಂದರೆ ಈ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಆರ್ ಡಾಕ್ಯುಮೆಂಟ್ ಕ್ಲೋಸ್ ಆಗುತ್ತೆ. ಸೊ ನಾವಿವಾಗ MS ವರ್ಡ್ ಡಾಕ್ಯುಮೆಂಟ್ನ ಓಪನ್ ಮಾಡಿದ್ದೀವಿ, ವೆರಿ ಫಸ್ಟ್ MS ವರ್ಡ್ ಡಾಕ್ಯುಮೆಂಟ್. ಸೊ ನೀವಿಲ್ಲಿ ನೋಡ್ಬೋದು, ಮೇಲ್ಗಡೆ ಡಾಕ್ಯುಮೆಂಟ್ 1 ಅಂತ ಇದೆ. ನಾವಿನ್ನೂ ನಮ್ಮ ಡಾಕ್ಯುಮೆಂಟ್ನ ಸೇವ್ ಮಾಡಿಲ್ಲ, ಹಾಗಾಗಿ ಇದ್ರದ್ದು ಬೈ ಡಿಫಾಲ್ಟ್ ಡಾಕ್ಯುಮೆಂಟ್ ನೇಮ್ ಡಾಕ್ಯುಮೆಂಟ್ 1 ಅಂತ ಇದೆ. ನಾವೇನು ಮಾಡೋಣ ಅಂದರೆ, ನಮ್ಮ ಡೆಸ್ಕ್ಟಾಪಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡೋಣ. ಸೊ ನಮ್ಮ ಡಾಕ್ಯುಮೆಂಟ್ನ ಈ ಫೋಲ್ಡರ್ ಒಳಗಡೆ ಸೇವ್ ಮಾಡೋಣ. ಸೊ ಹೇಗೆ ಮಾಡೋದು ಅಂದರೆ, ರೈಟ್ ಕ್ಲಿಕ್ ಮಾಡಿ, ವಿಂಡೋಸ್ಗೆ ಬಂದು ನ್ಯೂ ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಈ ಫೋಲ್ಡರ್ ನೇಮ್ ಕೊಡಿ, ಯೂಟ್ಯೂಬ್ ಅಂತ ನಾನು ಫೋಲ್ಡರ್ ನೇಮ್ ಕೊಡ್ತೀನಿ. ಇದು ಡೆಸ್ಕ್ಟಾಪಲ್ಲಿ ಇದೆ. ಸೊ ನಾವೀಗ ನಮ್ಮ ಡಾಕ್ಯುಮೆಂಟ್ನ ಈ ಯೂಟ್ಯೂಬ್ ಫೋಲ್ಡರ್ ಒಳಗಡೆ ಸೇವ್ ಮಾಡೋಣ. ಹೇಗೆ ಸೇವ್ ಮಾಡೋದು ಅಂದರೆ, ಇಲ್ಲಿ ಸೇವ್ ಬಟನ್ ಇದೆ ನೋಡಿ, ನೀವು Ctrl+S ಬಟನನ್ನು ಕ್ಲಿಕ್ ಮಾಡ್ಬೋದು. ನಿಮ್ಮ ಕೀಬೋರ್ಡಲ್ಲಿ ಕಂಟ್ರೋಲ್ ಬಟನ್ ಇರುತ್ತಲ್ಲ, ಕಂಟ್ರೋಲ್ ಪ್ರೆಸ್ ಮಾಡಿಕೊಂಡು S ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಇದು ಸೇವ್ ಆಗುತ್ತೆ. ಇಲ್ಲ ಅಂದರೆ ನೀವು ಈ ಬಟನ್ ಕ್ಲಿಕ್ ಮಾಡಿ, ಇಲ್ಲಿ ನೋಡಿ ಸೇವ್ ಅಂತ ಇದೆ, ಸೇವ್ ಆಪ್ಷನ್ ಚೂಸ್ ಮಾಡಿದ್ರೆ ಎರಡೂ ಒಂದೇ. Ctrl+S ಆಗ್ಬೋದು, ಇಲ್ಲ ಈ ಬಟನ್ ಆಗ್ಬೋದು, ಈ ಬಟನ್ ಆಗ್ಬೋದು, ಎಲ್ಲ ಒಂದೇ. ವೆನ್ ಯು ಕ್ಲಿಕ್ ಆನ್ ಸೇವ್ ಬಟನ್, ನಿಮಗೆ ಒಂದು ವಿಂಡೋ ಬರುತ್ತೆ. ಇದೊಂದು ವಿಂಡೋ ಬಂತು, ಸೇವ್ ಆ್ಯಸ್. ಸೊ ನೀವಿಲ್ಲಿ ಡಾಕ್ಯುಮೆಂಟ್ ನೇಮ್ ಕೊಡ್ಬೋದು, ಮೈ ಫಸ್ಟ್ ವರ್ಡ್ ಡಾಕ್ಯುಮೆಂಟ್, ಫಸ್ಟ್ ವರ್ಡ್ ಡಾಕ್. ಸೊ ನೀವಿಲ್ಲಿ ನೋಡ್ಬೋದು, ಬೈ ಡಿಫಾಲ್ಟ್ ಎಲ್ಲಿ ಸ್ಟೋರ್ ಆಗ್ತಿದೆ, ಇಲ್ಲಿ ನೋಡಿ, ಇದು ಲೈಬ್ರರೀಸ್ ಒಳಗಡೆ ಡಾಕ್ಯುಮೆಂಟ್ಸ್ ಅಂತ ಒಂದು ಫೋಲ್ಡರ್ ಇದ್ದರೆ ಅದರೊಳಗಡೆ ಸೇವ್ ಆಗ್ತಿದೆ. ಬಟ್ ನಮ್ಮ ಈ ಡಾಕ್ಯುಮೆಂಟ್ ಎಲ್ಲಿ ಸೇವ್ ಆಗಬೇಕು, ನಾವು ಡೆಸ್ಕ್ಟಾಪಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ವಲ್ಲ, ಯೂಟ್ಯೂಬ್ ಅಂತ ಫೋಲ್ಡರ್, ಅಲ್ಲಿ ಸೇವ್ ಆಗಬೇಕು. ಅದಕ್ಕೆ ಡೆಸ್ಕ್ಟಾಪ್ ಅಂತ ಕ್ಲಿಕ್ ಮಾಡಿ. ಡೆಸ್ಕ್ಟಾಪ್ ಕ್ಲಿಕ್ ಮಾಡಿದಾಗ ನೀವಿಲ್ಲಿ ನೋಡ್ಬೋದು, ಯೂಟ್ಯೂಬ್ ಫೋಲ್ಡರ್ ಕಾಣಿಸ್ತಾ ಇದೆ. ನೀವು ಅದನ್ನು ಡಬಲ್ ಕ್ಲಿಕ್ ಮಾಡಬೇಕು. ಲೆಫ್ಟ್ ಕ್ಲಿಕ್ ಇನ್ ಮೌಸಲ್ಲಿ ಲೆಫ್ಟ್ ಕ್ಲಿಕ್ ಇದೆಯಲ್ಲ, ಅದನ್ನು 2 ಸರಿ ಕ್ಲಿಕ್ ಮಾಡಿದ್ರೆ ಫೋಲ್ಡರ್ ಒಳಗಡೆ ಹೋಗುತ್ತೆ. ನೀವಿಲ್ಲಿ ನೋಡ್ಬೋದು, ಇವಾಗ ಯೂಟ್ಯೂಬ್ ಫೋಲ್ಡರ್ನ ಸೆಲೆಕ್ಟ್ ಮಾಡಿದ್ವಿ, ಅದರೊಳಗಡೆ ನಮ್ಮ ಡಾಕ್ಯುಮೆಂಟು ನೇಮ್ ಏನು, ಮೈ ಫಸ್ಟ್ ವರ್ಡ್ ಡಾಕ್ಯುಮೆಂಟ್. ಆ ಡಾಕ್ಯುಮೆಂಟ್ ನೇಮ್ ಬರ್ದಾದ್ಮೇಲೆ ನೀವು ಕ್ಲಿಕ್ ಆನ್ ಸೇವ್. ಈಗ ನೋಡಿ, ನಿಮ್ಮ ಡಾಕ್ಯುಮೆಂಟ್ ನೇಮ್ ಚೇಂಜ್ ಆಗಿದೆ. ಮುಂಚೆ ಡಾಕ್ಯುಮೆಂಟ್ 1 ಅಂತ ಇತ್ತು, ಇವಾಗ ಮೈ ಫಸ್ಟ್ ವರ್ಡ್ ಡಾಕ್ಯುಮೆಂಟ್ ಅಂತ ಇದೆ. ಸೊ ನಾವಿವಾಗ ಈ ಫಸ್ಟ್ ಎಕ್ಸಾಂಪಲ್ನ ಕಂಪ್ಲೀಟ್ ಮಾಡಿದ್ವಿ. ಏನಂದರೆ, ನಾವು ಒಂದು ವರ್ಡ್ ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡೋದು ಮತ್ತು ಸೇವ್ ಮಾಡೋದು. ಈಗ ನಿಮಗೆ ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ವರ್ಡ್ ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡೋದು ಹೇಗೆ ಮತ್ತು ಸೇವ್ ಮಾಡೋದು ಹೇಗೆ ಅಂತ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಬಂದುಬಿಟ್ಟು ಡಿಫ್ರೆಂಟ್ ಟ್ಯಾಬ್ಸ್ ಇನ್ MS ವರ್ಡ್. ಅಂದರೆ ಈ MS ವರ್ಡ್ ಡಾಕ್ಯುಮೆಂಟಲ್ಲಿ ನೀವಿಲ್ಲಿ ನೋಡ್ಬೋದು, ಡಿಫ್ರೆಂಟ್ ಟ್ಯಾಬ್ಸ್ ಇದೆ, ಅಂದರೆ ಡಿಫ್ರೆಂಟ್ ಆಪ್ಷನ್ಸ್ನ ನಾವು ನೋಡೋಣ ಫಸ್ಟ್. ಸೊ ಹೋಮ್ ಅಂತ ಟ್ಯಾಬ್ ಇದೆ, ಇನ್ಸರ್ಟ್ ಅಂತ ಟ್ಯಾಬ್ ಇದೆ, ಪೇಜ್ ಲೇಔಟ್ ಅಂತ ಟ್ಯಾಬ್ ಇದೆ, ರೆಫರೆನ್ಸ್ ಅಂತ ಟ್ಯಾಬ್ ಇದೆ, ಮೇಲಿಂಗ್ ಅಂತ ಟ್ಯಾಬ್ ಇದೆ, ರಿವ್ಯೂ ಅಂತ ಟ್ಯಾಬ್ ಇದೆ, ವ್ಯೂ ಅಂತ ಟ್ಯಾಬ್ ಇದೆ. ಸೊ MS ವರ್ಡ್ ಅಪ್ಲಿಕೇಶನ್ನಲ್ಲಿ ನೀವು ಎಷ್ಟೊಂದು ಆಪ್ಷನ್ಸ್ ಇದೆ, ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಡಾಕ್ಯುಮೆಂಟ್ನ ತುಂಬ ಚೆನ್ನಾಗಿ ಕಾಣಿಸೋಂಗೆ ಮಾಡ್ಬೋದು. ಮತ್ತು ಈವನ್ ಬುಕ್ಸ್ ಕೂಡ ಬರಿಬೋದು, ಡಿಜಿಟಲ್ ವರ್ಷನ್ ಆಫ್ ದ ಬುಕ್ಸ್. ಮತ್ತು ನೀವು ಪ್ರಿಂಟರ್ ಯೂಸ್ ಮಾಡಿಕೊಂಡು ಪ್ರಿಂಟ್ ಮಾಡ್ಬೋದು, ಹಾರ್ಡ್ ಕಾಪಿ. ಸೊ ನಾವು ಈಚ್ ಆ್ಯಂಡ್ ಎವ್ರಿ ಟ್ಯಾಬ್ನ ಇನ್ ಡೀಟೇಲ್ ನೋಡ್ತಾ ಹೋಗೋಣ ಸೆಷನ್ ಹೋಗ್ತಾ. ಸೊ ಫಸ್ಟ್ ಹೋಮ್ ಟ್ಯಾಬ್ ಫಸ್ಟ್ ಬೇಸಿಕಲಿ ಆ್ಯಸ್ ಎ ಫ್ರೆಶ್ ಯೂಸರ್ ಅಥವಾ ವರ್ಡ್ನ ಕಲಿತಿರೋ ಸ್ಟೂಡೆಂಟ್ ಆಗಿರೋದ್ರಿಂದ ಹೋಮ್ ಟ್ಯಾಬ್ನ ಮೋರ್ ಕಾನ್ಸಂಟ್ರೇಟ್ ಮಾಡೋಣ. ನೀವಿಲ್ಲಿ ನೋಡ್ಬೋದು, ಇದೇನಂದರೆ ಫಾಂಟ್ ಡಿಸೈನ್. ಅಂದರೆ ನೀವಿಲ್ಲಿ ನೋಡ್ಬೋದು, ಇಂಗ್ಲೀಷ್ ಲೆಟರ್ ಇಲ್ಲ ಯಾವುದೇ ಒಂದು ಲ್ಯಾಂಗ್ವೇಜ್ ಆದ್ರೂ ಕೂಡ ಅಕ್ಷರಗಳನ್ನ ಡಿಫ್ರೆಂಟ್ ಡಿಸೈನಲ್ಲಿ ಬರಿಬೋದು. ಡ್ರಾಪ್ ಡೌನ್ ಈ ಬಟನ್ ಕ್ಲಿಕ್ ಮಾಡಿದ್ರೆ ನಿಮಗೆ ತೋರಿಸುತ್ತೆ.
ಸೇಮ್ ಎ ಬಿ ಸಿ ಡಿ ನಿಮಗೆ ಅಪ್ಪರ್ ಕೇಸ್ ಲೋವರ್ ಕೇಸ್ ಇಲ್ಲಾಂದರೆ ದಪ್ಪ ಕಾಣಿಸೋಂಗೆ ಡಿಫ್ರೆಂಟ್ ಡಿಸೈನ್ಸ್ ಅಷ್ಟೇ. ಈಚ್ ಆ್ಯಂಡ್ ಎವ್ರಿ ಡಿಸೈನ್ಗೆ ಒಂದೊಂದು ಹೆಸರು ಕೊಟ್ಟಿರ್ತಾರೆ. ಸೊ ನಾವೇನು ಮಾಡೋಣ ಅಂದರೆ ಎ ಬಿ ಸಿ ಡಿ ಅಪ್ ಟು 10 ಬರೆಯೋಣ. ಸೊ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್. ಎ ಬಿ ಸಿ ಡಿ ಅಪ್ ಟು ಝೆಡ್ ತನಕ ಇದೆ. ಇದು ಲೋವರ್ ಕೇಸಲ್ಲಿದೆ. ಸೊ ನಿಮಗೆ ಇದನ್ನು ದೊಡ್ಡದಾಗಿ ಕಾಣಿಸ್ಬೇಕು ಅಂದರೆ ಏನು ಮಾಡಬೇಕು? ಫಸ್ಟ್ ಇದನ್ನು ಸೆಲೆಕ್ಟ್ ಮಾಡಬೇಕು. ಫಸ್ಟ್ ಸೆಲೆಕ್ಟ್ ಮಾಡೋದು ಹೇಗೆ ಅಂದರೆ, ಈ ಕರ್ಸರ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಬ್ಲಿಂಕ್ ಆಗ್ತಿದೆಯಲ್ಲ, ಹೋಗೋದು ಬರೋದು ಥರ ಸಿಂಬಲ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ. ಸೊ ಅಪಿಯರ್ ಮತ್ತು ಡಿಸಪಿಯರ್ ಆಗ್ತಿದೆ. ಅಲ್ಲಿ ಲೆಫ್ಟ್ ಮೌಸ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಈ ಥರ ಮೂವ್ ಮಾಡಬೇಕು ಮೌಸ್ನ. ಸೊ ಎಲ್ಲ ಸೆಲೆಕ್ಟ್ ಆಯಿತು. ಸೊ ಈಗ ಸೆಲೆಕ್ಟ್ ಆಗಿದ್ದನ್ನು ನಾನು ಏನು ಮಾಡಬೇಕು ಅಂತ ಅಂದರೆ, ನಾನೀಗ ಸೈಜ್ ದೊಡ್ಡದು ಮಾಡಬೇಕು. ಸೈಜ್ ದೊಡ್ಡದು ಮಾಡೋದಕ್ಕೆ ಫಾಂಟ್ ಸೈಜ್ ಅಂತ ಆಪ್ಷನ್ ಇದೆ ನೋಡಿ, ಇಲ್ಲಿ 11 ಅಂತ ಇದೆ. 11 ಬದಲು ನೀವು ಬೇರೆ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ನೀವು ನಂಬರ್ ಪ್ಯಾಡ್ ಯೂಸ್ ಮಾಡ್ಕೊಂಡು ಟೈಪ್ ಮಾಡ್ಬೋದು, ಇಲ್ಲಾಂದರೆ ಡ್ರಾಪ್ ಡೌನಲ್ಲಿ. ಸೊ ಸಪೋಸ್ ನಾನು ಇವಾಗ ಇಲ್ಲಿ 20 ಚೂಸ್ ಮಾಡ್ತೀನಿ. ನೀವು ನೋಡಿದ್ರಲ್ಲ, ಸೈಜು ಆಟೋಮೆಟಿಕ್ಕಾಗಿ ಚೇಂಜ್ ಆಯಿತು. ಈಗ ನಾನು 26 ಮಾಡ್ತೀನಿ, ಇನ್ನೂ ಚೇಂಜ್ ಆಯಿತು. 48 ಮಾಡ್ತೀನಿ, ಇನ್ನೂ ದೊಡ್ಡದಾಯಿತು. ಸೊ ಲೆಟ್ಸ್ ಮೇಕ್ ಇಟ್ 22 ಅಥವಾ 24 ಮಾಡೋಣ. ಸೊ ಇದು ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡೋದು ನೋಡೋದು. ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡೋದಕ್ಕೆ ಏನು ಮಾಡಬೇಕು, ನಮಗೆ ಯಾವ ಟೆಕ್ಸ್ಟ್ ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡಬೇಕು ಅದನ್ನು ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಫಾಂಟ್ ಸೈಜ್ ಆಪ್ಷನಿಗೆ ಹೋಗಬೇಕು. ಇಲ್ಲಿ ನೀವು ಮ್ಯಾನ್ಯಲಾಗಿ ಬೇಕಾದ್ರೆ ನಂಬರ್ ಟೈಪ್ ಮಾಡ್ಬೋದು, ಇಲ್ಲಾಂದರೆ ಫ್ರಮ್ ಡ್ರಾಪ್ ಡೌನ್ ಯು ಕ್ಯಾನ್ ಚೂಸ್. ನಿಮಗೆ ಯಾವ ಸೈಜು ಫಿಟ್ ಆಗುತ್ತೆ ಅದನ್ನು ನೋಡಿಕೊಂಡು ಅದನ್ನು ಚೂಸ್ ಮಾಡ್ಬೋದು. ದಿಸ್ ಇಸ್ ಒನ್ ಥಿಂಗ್. ಅಂದರೆ ಫಾಂಟ್ ಸೈಜ್ನ, ಈ ಅಕ್ಷರಗಳದ್ದು ಸೈಜ್ನ ಹೇಗೆ ಚೇಂಜ್ ಮಾಡೋದು ಅಂತ ನಿಮಗೆ ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು, ಈ ಅಕ್ಷರಗಳದ್ದು ಫಾಂಟ್ ಡಿಸೈನ್ ಹೇಗೆ ಚೇಂಜ್ ಮಾಡೋದು ಅಂದರೆ, ಇದು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಅಂತ ಇದೆ. ಕೆಲವೊಂದು ಡಿಫ್ರೆಂಟ್ ಡಿಸೈನ್ಸ್ ಕೊಟ್ಟಿದೆ ಎಮ್ ಎಸ್ ವರ್ಡ್ ಅಪ್ಲಿಕೇಶನ್ನು. ಸೊ ನಿಮ್ಮ ಡಾಕ್ಯುಮೆಂಟ್ನ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಅಂತ ಅಂದರೆ ನಿಮ್ಗೆ ಬೇಕಾಗಿರೋ ಡಿಸೈನ್. ಸೊ ಇಲ್ಲಿ ನೋಡ್ಬೋದು ಏರಿಯಲ್. ಸೊ ನಾನೀಗ ಬೇರೆ ಚೂಸ್ ಮಾಡ್ತೀನಿ, ಏರಿಯಲ್ ನ್ಯಾರೋ. ನೋಡಿದ್ರಲ್ಲ, ಚಿಕ್ಕದಾಗಿ ಕಾಣಿಸ್ತಿದೆ. ಏನು ಮಾಡೋದು ಅಂದರೆ, ಇದನ್ನು ಕಾಪಿ ಮಾಡಿ ಮತ್ತೆ ಪೇಸ್ಟ್ ಮಾಡೋಣ. ಅಂದರೆ ಸೇಮ್ನ ಕಾಪಿ ಪೇಸ್ಟ್ ಮಾಡೋಣ. ಸೊ ಒಂದು 3-4 ಡಿಸೈನ್ ಹೇಗೆ ಮಾಡೋದು ಅಂತ ನೋಡೋಣ. ಓಕೆ ಅಲ್ಲ. ಸೊ ಇವಾಗ ಸೆಕೆಂಡ್ ರೋನ ನಾವು ಬೇರೆ ಡಿಸೈನ್ ಚೂಸ್ ಮಾಡೋಣ, ಫಾಂಟ್ ಡಿಸೈನ್. ಸೊ ಇಲ್ಲಿ ನೋಡಿ, ಇದು ಏರಿಯಲ್ ಬ್ಲ್ಯಾಕ್. ಸೊ ನೀವು ಯಾವ ಡಿಸೈನ್ ಚೂಸ್ ಮಾಡ್ತೀರಾ, ನಿಮ್ಮ ಅಕ್ಷರಗಳದ್ದು ಡಿಸೈನ್ ಆ ಥರ ಚೇಂಜ್ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ. ಸೊ ಫಾಂಟ್ ಡಿಸೈನ್ ಚೂಸ್ ಮಾಡೋದಕ್ಕೆ ಏನು ಮಾಡಬೇಕು, ನೀವು ಫಾಂಟ್ ಯಾವುದು ವರ್ಡ್ ಅಥವಾ ಲೈನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಆ ಲೈನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ನೀವು ಅಲ್ಲೋಗಿ ನೀವು ರೆಸ್ಪೆಕ್ಟಿವ್ ಫಾಂಟ್ ಡಿಸೈನ್ನ ಚೂಸ್ ಮಾಡ್ಕೋಬೇಕು. ಇದು ಎರಡನೇ ಎಕ್ಸಾಂಪಲ್. ಅಂದರೆ ಫಾರ್ಮ್ಯಾಟಿಂಗಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮ್ಯಾಟಿಂಗ್ ಬರುತ್ತೆ. ಸೊ ಈ ಪರ್ಟಿಕ್ಯುಲರ್ ವರ್ಡ್ ಅಥವಾ ಲೈನ್ನ ನಾನು ಫಾರ್ಮ್ಯಾಟ್ ಮಾಡಬೇಕು ಅಂದರೆ ಸೆಲೆಕ್ಟ್ ಮಾಡ್ಕೋಬೇಕು, ಫಾಂಟ್ ಡಿಸೈನ್ನ ಚೇಂಜ್ ಮಾಡಬೇಕು, ಫಾಂಟ್ ಅಂತ ಇರುತ್ತೆ. ಅಥವಾ ನೀವು ಶಾರ್ಟ್ಕಟ್ ಯೂಸ್ ಮಾಡೋದಾದ್ರೆ Ctrl+Shift+F ಕ್ಲಿಕ್ ಮಾಡಿದ್ರೆ ಇದು ಬಂದು ಸೆಲೆಕ್ಟ್ ಆಗುತ್ತೆ. ಅದರಲ್ಲಿ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಸೊ ಫಾಂಟ್ ಸೈಜ್ನ ಚೇಂಜ್ ಮಾಡಬೇಕು ಅಂದರೆ ಈ ಆಪ್ಷನಿಗೆ ಬರಬೇಕು. ಸೊ ಇಷ್ಟು ಎಕ್ಸಾಂಪಲ್ ನಿಮಗೆ ಅರ್ಥ ಆಯ್ತಲ್ಲ ಸ್ನೇಹಿತರೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ಡಿಫ್ರೆಂಟ್ ಟ್ಯಾಬ್ಸ್. ಆಸ್ ಆಫ್ ನಾವು ಇವಾಗ ಬರೀ ಹೋಮ್ ಟ್ಯಾಬ್ ಮಾತ್ರ ರೆಫರ್ ಮಾಡ್ತಾ ಇದ್ದೀವಿ, ಅದರಲ್ಲಿರೋ ಡಿಫ್ರೆಂಟ್ ಆಪ್ಷನ್ ಮಾತ್ರ ಕಲಿತಾ ಇದ್ದೀವಿ. ಸೊ ಈಗ ಇದ್ರದ್ದು ಕಲರಿಂಗ್ ಹೇಗೆ ಚೇಂಜ್ ಮಾಡೋದು ಅಂತ ನೋಡೋಣ. ಅದೆಲ್ಲ ಫಾರ್ಮ್ಯಾಟಿಂಗಲ್ಲಿ ಬರುತ್ತೆ. ಸೊ ಡಿಫ್ರೆಂಟ್ ಟ್ಯಾಬ್ಸ್ ಬಂದಾದಮೇಲೆ ನೆಕ್ಸ್ಟ್ ಎಕ್ಸಾಂಪಲ್ ನಾವು ಫಾರ್ಮ್ಯಾಟಿಂಗ್ ಇನ್ ಎಮ್ ಎಸ್ ವರ್ಡ್ ಅಂತ ನೋಡೋಣ. ಫಾರ್ಮ್ಯಾಟಿಂಗ್ ಅಂದರೆ ಡಿಸೈನ್ ಚೇಂಜ್ ಮಾಡೋದು. ಸೊ ಇವಾಗ ನಾವು ಪರ್ಟಿಕ್ಯುಲರ್ ಲೈನ್ದು ಡಿಸೈನ್ ಚೇಂಜ್ ಮಾಡೋದು ಹೇಗೆ ಅಂತ ನೋಡೋದು, ಫಾಂಟ್ ಡಿಸೈನು, ಫಾಂಟ್ ಸೈಜ್ ಹೇಗೆ ಚೇಂಜ್ ಮಾಡೋದು ಅಂತ ನೋಡೋದು. ಅಂದರೆ ದೊಡ್ಡದು ಇಲ್ಲ ಚಿಕ್ಕದಾಗಿ ಕಾಣಿಸೋದು ಹೇಗೆ, ಸೈಜ್ ಹೇಗೆ ದೊಡ್ಡದು ಮಾಡೋದು ಅಂತ ನೋಡೋದು. ಇವಾಗ ಕಲರ್ ಹೇಗೆ ಚೇಂಜ್ ಮಾಡೋದು ಅಂತ ನೋಡೋಣ. ಮೀನ್ಸ್ ಈ ಫಸ್ಟ್ ಲೈನ್ನ ನಾವು ಈಗ ರೆಡ್ ಕಲರ್ ಮಾಡಬೇಕು. ರೆಡ್ ಕಲರ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಮತ್ತೆ ನೀವು ಯಾವ ಪೋರ್ಷನ್ನ ನೀವು ಏನಾರ ಚೇಂಜ್ ಮಾಡಬೇಕು ಅನ್ಕೋತೀರೋ ಅದನ್ನು ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಫಸ್ಟ್ ಲೈನ್ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಟೂಲ್ ಬಾರ್ ಅಂತ ಇದೆಯಲ್ಲ, ಈ ಅಂಡರ್ ಹೋಮಲ್ಲಿ ಇದೆಲ್ಲ ನಿಮಗೆ ಟೂಲ್ ಬಾರ್ ಆಪ್ಷನ್ಸ್. ಸೊ ಇಲ್ಲಿ ನೋಡಿ, ಎ ಅಂತ ಲೆಟರ್ ಕಾಣಿಸ್ತಾ ಇದೆಯಲ್ಲ, ಫಾಂಟ್ ಕಲರ್ ಅಂದರೆ ಆ ಫಾಂಟ್ಸ್ನ ಕಲರ್, ಆ ಅಕ್ಷರಗಳ ಕಲರ್ನ ನಾವಿಲ್ಲಿ ಚೂಸ್ ಮಾಡ್ಬೋದು.
ಈ ಆ್ಯರೋ ಕಾಣಿಸ್ತಾ ಇದೆಯಲ್ಲ, ಡೌನ್ವರ್ಡ್ಸ್ ಪಾಯಿಂಟ್ ಆಗ್ತಿರೋ ಆ್ಯರೋ, ಅದನ್ನು ಸೆಲೆಕ್ಟ್ ಮಾಡಿ ನೀವು ರೆಡ್ ಕಲರ್. ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಚೂಸ್ ಮಾಡ್ಬೋದು. ನೀವು ನೋಡ್ಬೋದು ಈಗ ಕೇಸರಿ ಕಲರ್ ಚೂಸ್ ಮಾಡಿದ್ದೀನಿ, ಆಟೋಮೆಟಿಕಲಿ ಬ್ಯಾಕ್ಗ್ರೌಂಡಲ್ಲಿ ಚೇಂಜ್ ಆಗ್ತಿದೆ. ಇವಾಗ ಪರ್ಪಲ್ ಚೂಸ್ ಮಾಡಿದ್ದೀನಿ, ಇವಾಗ ಗ್ರೀನ್ ಚೂಸ್ ಮಾಡಿದ್ದೀನಿ. ಅದೇ ರೀತಿ ನನಗೆ ರೆಡ್ ಕಲರ್ ಬೇಕು, ರೆಡ್ ಚೂಸ್ ಮಾಡಿ ಅಷ್ಟೇ. ಸೊ ಈಗ ನೋಡಿ, ಫಸ್ಟ್ ಲೈನ್ ಕಲರ್ ಚೇಂಜ್ ಆಯಿತು. ಈಗ ಸೆಕೆಂಡ್ ಲೈನ್ ಕಲರ್ ನಾನು ಇದನ್ನು ಗ್ರೀನ್ ಚೇಂಜ್ ಮಾಡಬೇಕು, ಸೊ ಗ್ರೀನ್. ಥರ್ಡ್ ಲೈನ್ ಕಲರ್, ಸೊ ನಾನು ಇದನ್ನು ಆರೆಂಜ್. ಸೊ ದ ಫೋರ್ತ್ ಲೈನ್ ಕಲರ್, ಇದರಲ್ಲಿ ಅರ್ಧ ನಾನು ಬೇರೆ ಕಲರ್ ಚೇಂಜ್ ಮಾಡಬೇಕು. ನೀವು ಅಷ್ಟೊಂದು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದನ್ನು ಯಾವ ಕಲರ್ ಬೇಕು, ಬ್ಲೂ. ಸೊ ಇನ್ನು ಮಿಕ್ಕಿದ್ದನ್ನು ನೀವು ಬೇರೆ ಕಲರ್ ಯಾವ್ದಾರ ಮಾಡಬೇಕು. ಸೇ ಸಪೋಸ್ ನೀವು ಯೆಲ್ಲೋ ಮಾಡಬೇಕು, ಯೆಲ್ಲೋ ಚೂಸ್ ಮಾಡಿ, ಇಲ್ಲಾಂದರೆ ಬ್ರೌನ್. ಸೊ ನೋಡೋರೆಲ್ಲ ಸ್ನೇಹಿತರೆ, ಯಾವುದೇ ಟೆಕ್ಸ್ಟ್ ಕಲರ್ನ ಚೇಂಜ್ ಮಾಡೋದಕ್ಕೆ ನೀವು ಯಾವ ಆಪ್ಷನ್ ಯೂಸ್ ಮಾಡಬೇಕು, ಫಾಂಟ್ ಕಲರ್ ಆಪ್ಷನ್ ಯೂಸ್ ಮಾಡಬೇಕು. ಗೊತ್ತಾಯ್ತಲ್ಲ? ಸೊ ನೀವು ಯಾವ ಲೈನ್ ಅಥವಾ ವರ್ಡ್ನ ಸೆಲೆಕ್ಟ್ ಕಲರ್ ಚೇಂಜ್ ಮಾಡಬೇಕು ಅದನ್ನು ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ದೆನ್ ವಾಟ್ ಯು ಹ್ಯಾವ್ ಟು ಡೂ ಅಂದರೆ ನೀವೇನು ಮಾಡಬೇಕು, ಸೊ ಈ ಫಾಂಟ್ ಕಲರ್ ಆಪ್ಷನಿಗೆ ಹೋಗಿ ನೀವು ರೆಸ್ಪೆಕ್ಟಿವ್ ನಿಮಗೆ ಯಾವ ಕಲರ್ ಬೇಕಾಗಿರುತ್ತೋ ಅದನ್ನು ಚೂಸ್ ಮಾಡ್ಕೋಬೋದು. ದಿಸ್ ಈಸ್ ಹೌ ಯು ಕ್ಯಾನ್ ಚೇಂಜ್ ಎ ಫಾಂಟ್ ಕಲರ್. ಈ ರೀತಿ ನೀವು ಫಾಂಟ್ ಕಲರ್ನ ಚೇಂಜ್ ಮಾಡ್ಬೋದು. ಗೊತ್ತಾಯ್ತಲ್ಲ ಸ್ನೇಹಿತರೆ? ಮತ್ತು ಈ ಫಾಂಟ್ ಕಲರಲ್ಲೇ ಇನ್ನೊಂದು ಆಪ್ಷನ್ಸ್ ಇದೆ. ಎ ಸಿಂಬಲ್ ಇದೆಯಲ್ಲ ಫಾಂಟ್ ಕಲರ್, ಅದ್ರ ಪಕ್ಕ ಏನಿದೆ, ಟೆಕ್ಸ್ಟ್ ಹೈಲೈಟ್ ಕಲರ್. ಸೇ ಸಪೋಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಮಗೆ ನಾರ್ಮಲ್ ಹಾರ್ಡ್ ಕಾಪಿ ಟೆಕ್ಸ್ಟ್ ಬುಕ್ ಬರುತ್ತಲ್ಲ, ಅದರಲ್ಲಿ ನಿಮಗೆ ಹೈಲೈಟರ್ ಅಂತ ಬರುತ್ತೆ. ಯೆಲ್ಲೋ ಕಲರ್ ಅಥವಾ ಕೇಸರಿ ಕಲರ್ ಹೈಲೈಟರ್ ಬರುತ್ತೆ. ನೀವೊಂದು ಪರ್ಟಿಕ್ಯುಲರ್ ಟೆಕ್ಸ್ಟ್ನ ಹೈಲೈಟ್ ಮಾಡಬೇಕು, ಯಾವುದೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ನ ಹೈಲೈಟ್ ಮಾಡಬೇಕು ಅಂದರೆ ಅವಾಗ ನಾವಿದು ಹೈಲೈಟರ್ ಟೆಕ್ಸ್ಟ್ ಹೈಲೈಟ್ ಕಲರ್ನ ಚೂಸ್ ಮಾಡ್ಬೋದು. ಸೇ ಸಪೋಸ್ ನಂದು ಇದು ಇಂಪಾರ್ಟೆಂಟ್ ಟೆಕ್ಸ್ಟ್ ಇದೆ, ನಾನು ಇದನ್ನು ನೋಡಿದ ತಕ್ಷಣ ನನಗೆ ಹೈಲೈಟ್ ಆಗಬೇಕು. ಅದಕ್ಕೆ ಏನು ಮಾಡಬೇಕು, ನಿಮಗೆ ಯಾವ ಟೆಕ್ಸ್ಟ್ ಬೇಕೋ ಅದನ್ನು ಹೈಲೈಟ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಕಲರ್ಗೆ ಹೋಗಿ ನಿಮಗೆ ಇಷ್ಟು ಹೈಲೈಟ್ ಕಲರ್ ಇದೆ, ಸೊ ನೀವು ಅದನ್ನು ಚೂಸ್ ಮಾಡಿದ್ರೆ ಅದ್ರ ಬ್ಯಾಕ್ಗ್ರೌಂಡ್ ಕಲರು ನೀವು ಈ ಟೆಕ್ಸ್ಟ್ ಹೈಲೈಟ್ ಕಲರಲ್ಲಿ ಯಾವ್ದು ಚೂಸ್ ಮಾಡ್ತೀರೋ ಅದಾಗುತ್ತೆ. ನೀವು ಇಲ್ಲಿ ನೋಡ್ಬೋದಲ್ಲ ಸ್ನೇಹಿತರೆ, ನೀವು ಯಾವ್ದು ಚೂಸ್ ಮಾಡ್ತಿದ್ದೀರೋ ಆ ಕಲರು ಹೈಲೈಟ್ ಕಲರ್ ಆಗುತ್ತೆ. ಸೇ ಸಪೋಸ್ ನೀವು ಪರ್ಟಿಕ್ಯುಲರ್ ಸೆಟ್ ಆಫ್ ವರ್ಡ್ಸ್ ಮಾತ್ರ ನೀವು ಈ ಥರ ಕಲರ್ನ ಹೈಲೈಟ್ ಮಾಡಬೇಕು ಅಂದರೆ ಅದನ್ನು ಕೂಡ ನೀವು ಮಾಡ್ಬೋದು. ಸೊ ಯಾವ ವರ್ಡ್ ಅಥವಾ ಯಾವ ಪೋರ್ಷನ್ ಆಫ್ ಕಲರ್ ಲೆಟರ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋತೀರೋ, ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೀವು ಇದನ್ನು ಕ್ಲಿಕ್ ಮಾಡಿದ್ರೆ ಬೈ ಡಿಫಾಲ್ಟ್ ಎಲ್ಲ ಚೂಸ್ ಆಗಿದೆ. ನಿಮ್ಗೀಗ ಬ್ಲೂ ಬೇಕು ಅಂತ ಅಂದರೆ, ಗ್ರೀನ್ ಬೇಕು ಅಂದರೆ ನೀವು ಗ್ರೀನ್ ಚೂಸ್ ಮಾಡ್ಬೋದು. ಸಿನ್ಸ್ ಇಟ್ ಇಸ್ ಎ ಗ್ರೀನ್ ಕಲರ್, ಅದು ಹೈಲೈಟ್ ಆಗ್ತಿಲ್ಲ ನೋಡಿ. ಗೊತ್ತಾಯ್ತಲ್ಲ ಸ್ನೇಹಿತರೆ ಹೇಗೆ ಮಾಡೋದು ಅಂತ? ಸೊ ಈಗ ಈ ಲೆಟರ್ಸ್ನ ನಾವು ಬೇರೆ ಕಲರಿಂದ ಹೈಲೈಟ್ ಮಾಡಬೇಕು ಅಂದರೆ ನೋಡಿದ್ರಲ್ಲ, ಈ ರೀತಿ ನೀವು ಬ್ಯಾಕ್ಗ್ರೌಂಡ್ ಟೆಕ್ಸ್ಟ್ ಹೈಲೈಟ್ ಕಲರ್ನ ಯೂಸ್ ಮಾಡ್ಬೋದು. ಸೊ ಫಾರ್ ನಾವು ಏನೇನು ಆಪ್ಷನ್ಸ್ನ ನೋಡಿದ್ದೀವಿ ಸ್ನೇಹಿತರೆ. ಸೊ ಫಾಂಟ್ ಸ್ಟೈಲ್ನ ಹೇಗೆ ಚೇಂಜ್ ಮಾಡೋದು ಸೆಲೆಕ್ಟ್ ಮಾಡ್ಕೋಬೇಕು, ಮತ್ತು ಫಾಂಟ್ ಸ್ಟೈಲ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಬೋದು. ಸೊ ದೆನ್ ಫಾಂಟ್ ಸೈಜ್ನ ಚೇಂಜ್ ಮಾಡೋದಕ್ಕೆ ಫಾಂಟ್ ಸೈಜ್ನ ಸೆಲೆಕ್ಟ್ ಮಾಡ್ಕೋಬೇಕು, ನಿಮಗೆ ಯಾವ ಲೈನ್ ಅಥವಾ ವರ್ಡ್ನ ಫಾಂಟ್ ಸೈಜ್ ಚೇಂಜ್ ಮಾಡೋದಕ್ಕೆ. ಸೊ ಅಲ್ಲಿ ಬಂದ್ಬಿಟ್ಟು ನೀವು ಸೈಜ್ನ ಚೇಂಜ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫಾಂಟ್ ಕಲರ್. ಯಾವ್ದು ಫಾಂಟ್ಸ್ ಅಥವಾ ವರ್ಡ್ ಅಥವಾ ಲೈನ್ನ ನೀವು ಸೆಲೆಕ್ಟ್ ಮಾಡ್ಕೋತೀರೋ ಅದ್ರ ಕಲರ್ ಚೇಂಜ್ ಮಾಡಬೇಕು ಅಂದರೆ ಸೆಲೆಕ್ಟ್ ಮಾಡಾದ್ಮೇಲೆ ಫಾಂಟ್ ಕಲರ್ ಆಪ್ಷನಿಗೆ ಬಂದ್ಬಿಟ್ಟು ಇಲ್ಲಿ ನಿಮಗೆ ಯಾವ ಕಲರ್ ಬೇಕೋ ಅದನ್ನು ಚೂಸ್ ಮಾಡ್ಬೋದು. ರೈಟ್? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ತನಕ ಎಲ್ಲ ಎಕ್ಸಾಂಪಲ್ಸ್ ವಾಟ್ ಎವರ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್, ಏನೇನು ಎಕ್ಸ್ಪ್ಲೈನ್ ಮಾಡಿದ್ದೀನೋ ನಿಮಗೆ ಎಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ನಾವು ಏನು ನೋಡೋದು ಅಂದರೆ ಫಾರ್ಮ್ಯಾಟಿಂಗಲ್ಲೇ ಡಿಫ್ರೆಂಟ್ ಫಾರ್ಮ್ಯಾಟಿಂಗ್ಸ್ ಬರುತ್ತೆ. ಸೊ ಏನಂದರೆ PPT ನೋಡೋಣ ಏನು ಆಪ್ಷನ್ ಇದೆ ಅಂತ. ಬೇಸ್ಡ್ ಆನ್ ದಟ್ ವಿಲ್ ಪ್ರೊಸೀಡ್. ಫಾರ್ಮ್ಯಾಟಿಂಗ್ ಇನ್ MS ವರ್ಡ್ ಇದೆ. ನೆಕ್ಸ್ಟ್ ಆ್ಯಡಿಂಗ್ ಇಮೇಜ್ ಇದೆ. ಫಾರ್ಮ್ಯಾಟಿಂಗಲ್ಲೇ ಇನ್ನೂ ತುಂಬ ಕಾನ್ಸೆಪ್ಟ್ಸ್ ಇದೆ. ಸೊ ಅದನ್ನು ನೋಡ್ತಾ ಹೋಗೋಣ. ನಾನು ಏನು ಮಾಡ್ತೀನಿ ಅಂದರೆ ಇವಾಗ ಸ್ವಲ್ಪ ಟೆಕ್ಸ್ಟ್ನ ನಾನು ವಿಕಿಪೀಡಿಯಿಂದ ಕಾಪಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾವು ಹೇಗೆ ಫಾರ್ಮ್ಯಾಟ್ ಮಾಡೋದು ಅಂತ ನೋಡೋಣ. ಈ ನೋಟ್ ಪ್ಯಾಡಿಂದ ನನಗೆ ಯಾವ ಟೆಕ್ಸ್ಟ್ ಬೇಕೋ ಅದನ್ನು ಕಾಪಿ ಮಾಡ್ಕೋತಾ ಇದ್ದೀನಿ. ವರ್ಡ್ಗೆ ಹೋಗಿ ನಾನು ಇದನ್ನೆಲ್ಲ ಈಗ ಸೇ ಸಪೋಸ್ ಅದಕ್ಕಿಂತ ಮುಂಚೆ ಈಗ ಕೆಲವೊಂದು ಈ ಪರ್ಟಿಕ್ಯುಲರ್ ಲೈನ್ಸ್ ಆಫ್ ವರ್ಡ್ನ ನಾವು ಅಪ್ಪರ್ ಕೇಸ್ ಮತ್ತು ಲೋವರ್ ಕೇಸನ್ನು ಮಾಡ್ಬೋದು. ಈಗ ಎಲ್ಲ ಲೋವರ್ ಕೇಸ್ ಇದೆ ಅಂತ ತಿಳ್ಕೊಳ್ಳಿ, ಅಂದರೆ ಸ್ಮಾಲ್ ಲೆಟರ್ಸಲ್ಲಿದೆ. ಎಲ್ಲದನ್ನು ಅಪ್ಪರ್ ಕೇಸ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನೀವು ಜಸ್ಟ್ ನಿಮಗೆ ಯಾವ ಪೋರ್ಷನ್ ಆಫ್ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದನ್ನು ಅಪ್ಪರ್ ಕೇಸ್ ಮಾಡಬೇಕು ಅಂತ ತಿಳ್ಕೊಳ್ಳಿ ಇದನ್ನೆಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ
ಚೇಂಜ್ ಕೇಸ್ ಅಂತ ಇದೆ. ಸೊ ಈ ಎ ಮತ್ತು ಕ್ಯಾಪಿಟಲ್ ಎ ಮತ್ತು ಸ್ಮಾಲ್ ಎ ಅಂತ ಸಿಂಗಲ್ ಆಪ್ಷನಲ್ಲಿ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ನೋಡಿ ಅಪ್ಪರ್ ಕೇಸ್ ಅಂತ ಆಪ್ಷನ್ ಇದೆ. ಸೊ ಎಲ್ಲ ನೀವು ಚೂಸ್ ಮಾಡಿರೋ ಎಂಟೈರ್ ಲೈನ್ ಸೆಲೆಕ್ಟ್ ಮಾಡಿರೋ ಪೋರ್ಷನ್ ಎಲ್ಲ ಅಪ್ಪರ್ ಕೇಸಿಗೆ ಕನ್ವರ್ಟ್ ಆಗ್ತವೆ. ಅಂದರೆ ಅಪ್ಪರ್ ಕೇಸ್ ಅಂದರೆ ಕ್ಯಾಪಿಟಲ್ ಲೆಟರ್ಸ್. ಸೊ ನಾನೀಗ ಸೆಲೆಕ್ಟ್ ಮಾಡಿರೋ ಪೋರ್ಷನ್ ಎಲ್ಲ ಲೋವರ್ ಕೇಸ್ ಮಾಡಬೇಕು. ಮತ್ತೆ ಅಲ್ಲೇ ಹೋಗಿ ಲೋವರ್ ಕೇಸ್, ಎಲ್ಲ ಲೋವರ್ ಕೇಸಿಗೆ ಕನ್ವರ್ಟ್ ಆಯಿತು. ಸೊ ಲೆಟ್ಸ್ ಡೂ ದಿಸ್ ಫಾರ್ ಎಂಟೈರ್ ಸೆಟ್ ಆಫ್ ಟೆಕ್ಸ್ಟ್. ಎಲ್ಲದನ್ನು ಸೆಲೆಕ್ಟ್ ಮಾಡ್ಕೋತಿದ್ದೀನಿ. ನಾನು ಇದನ್ನೆಲ್ಲ ಅಪ್ಪರ್ ಕೇಸ್ ಮಾಡಬೇಕು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲ ಅಪ್ಪರ್ ಕೇಸ್ ಆಯಿತು, ಎಲ್ಲ ಲೆಟರ್ಸ್ ಕೂಡ ಅಪ್ಪರ್ ಕೇಸ್ ಆಯಿತು. ನಾನೀಗ ಇದನ್ನು ಲೋವರ್ ಕೇಸ್ ಮಾಡಬೇಕು. ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ಲದನ್ನು ಡಾಕ್ಯುಮೆಂಟಲ್ಲಿ ಸೆಲೆಕ್ಟ್ ಮಾಡೋದಕ್ಕೆ Ctrl+A ಅಂತ ಒತ್ಬೋದು, ಇಲ್ಲಾಂದರೆ ನೀವು ಇದರಲ್ಲಿ ಸ್ಕಾಲ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನೀಗ ಇದನ್ನು ಎಲ್ಲ ಲೋವರ್ ಕೇಸ್ ಮಾಡಬೇಕು. ಲೋವರ್ ಕೇಸ್ ಅಪ್ಪರ್ ಕೇಸ್ ಹೇಗೆ ಕನ್ವರ್ಟ್ ಮಾಡೋದು ಅಂತ ನೋಡ್ದು, ಲೋವರ್ ಕೇಸ್ ಕನ್ವರ್ಟ್ ಮಾಡೋದು ಹೇಗೆ ಅಂತ ನೋಡ್ದು. ನಾವು ಇವಾಗ ನೆಕ್ಸ್ಟ್ ಏನು ನೋಡೋಣ, ನೆಕ್ಸ್ಟು ಬೇರೆ ಆಪ್ಷನ್ಸ್ ಏನೇನಿದೆ ಈ ಕೇಸಲ್ಲಿ. ಸೆಂಟೆನ್ಸ್ ಕೇಸ್ ಅಂದರೆ ನೀವು ಜನರಲ್ ಇಂಗ್ಲೀಷ್ನ ಬರೀಬೇಕಾದ್ರೆ ಫಸ್ಟ್ ಲೆಟರ್ ಆಫ್ ಎನಿ ಸೆಂಟೆನ್ಸ್ ನೀವೇನು ಮಾಡ್ತೀರಾ, ಕ್ಯಾಪಿಟಲ್ ಲೆಟರಲ್ಲಿ ಬರೀತೀರ ಅಲ್ವಾ. ಸೊ ಸೆಂಟೆನ್ಸ್ ಕೇಸ್ ಅದೇನೇ ಮಾಡೋದು. ಫಸ್ಟ್ ಲೆಟರ್ ಆಫ್ ಎ ಸೆಂಟೆನ್ಸ್ ವಿಲ್ ಬಿ ಕ್ಯಾಪಿಟಲ್ ಲೆಟರ್. ಈ ಲೈನಲ್ಲಿ ಫಸ್ಟ್ ಸೆಂಟೆನ್ಸ್ದು ಲೆಟರ್ ಕ್ಯಾಪಿಟಲ್ ಆಯಿತು. ಸೇಮ್ ಈಸ್ ಅಪ್ಲಿಕೇಬಲ್ ಫಾರ್ ಆಲ್ 4 ಲೈನ್ಸ್. ಎಲ್ಲ 4 ಲೈನ್ಸಲ್ಲೂ ಕೂಡ ಇಫ್ ಯು ಚೂಸ್, ನೀವು ಸೆಂಟೆನ್ಸ್ ಕೇಸ್ ಚೂಸ್ ಮಾಡಿದಾಗ ಏನಾಯಿತು, ಎಲ್ಲ ಸೆಂಟೆನ್ಸ್ದು ಫಸ್ಟ್ ಲೈನು ಅಪ್ಪರ್ ಕೇಸ್ ಆಯಿತು, ಫಸ್ಟ್ ವರ್ಡ್ದು. ಸೊ ಸಪೋಸ್ ಬೇರೆ ಏನೇನು ಆಪ್ಷನ್ ಇದೆ, ಕ್ಯಾಪಿಟಲೈಸ್ ಈಚ್ ವರ್ಡ್. ಈಗ ನಿಮ್ಮ ಸೆಂಟೆನ್ಸಲ್ಲಿ 20 ವರ್ಡ್ ಇದ್ರೂ ಕೂಡ ಆ 20 ವರ್ಡ್ದು ಫಸ್ಟ್ ಲೆಟರ್ ಅಪ್ಪರ್ ಕೇಸ್ ಆಗುತ್ತೆ. ಸೊ ಇದೆಲ್ಲ ಸಿಂಗಲ್ ಆಗಿರೋದ್ರಿಂದ ಲೆಟಸ್ ಡಿಲೀಟ್ ಎವ್ರಿಥಿಂಗ್. ಎಲ್ಲದನ್ನು ಡಿಲೀಟ್ ಮಾಡಿ ನಾವು ಈ ನೋಟ್ ಪ್ಯಾಡಿಂದ ನಾವು ಟೆಕ್ಸ್ಟ್ ಕಾಪಿ ಮಾಡಿದ್ವಲ್ಲ ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಅಸ್ಯೂಮ್ ದಟ್ ದಿಸ್ ಈಸ್ ಮೈ ಟೆಕ್ಸ್ಟ್, ಸರಿನಾ. ಸೊ ಇದನ್ನು ನಾನು ಈಗ ಅಪ್ಪರ್ ಕೇಸ್ ಮಾಡಬೇಕು. ಕನ್ನಡ ಜ್ಞಾನ ಭಂಡಾರ, ಕನ್ನಡ ಲಿಪಿಯಲ್ಲಿ ನಿಮಗೆ ಅಪ್ಪರ್ ಕೇಸ್ ಲೋವರ್ ಕೇಸ್ ಅಂತ ಡಿಫ್ರೆನ್ಸ್ ಇರಲ್ಲ, ವೆರಸ್ ಇಂಗ್ಲೀಷಲ್ಲಿ ಇರುತ್ತೆ. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಯು ವಾಂಟೆಡ್ ಟು ಕನ್ವರ್ಟ್ ದಿಸ್ ಇನ್ ಟು ಅಪ್ಪರ್ ಕೇಸ್ ಅಂದರೆ ನೀವು ಇದನ್ನು ಅಪ್ಪರ್ ಕೇಸ್ ಕನ್ವರ್ಟ್ ಮಾಡಬೇಕಿತ್ತಲ್ವಾ. ಅಪ್ಪರ್ ಕೇಸ್ ನೋಡಿ, ಎಲ್ಲ ಅಪ್ಪರ್ ಕೇಸ್ ಆಯಿತು ಅಲ್ವಾ. ಸೊ ಇದನ್ನು ಎಲ್ಲದನ್ನು ಲೋವರ್ ಕೇಸ್ ಮಾಡಬೇಕು ಅಂದರೆ ಚೂಸ್ ಮಾಡಿ ಲೋವರ್ ಕೇಸ್. ಬಟ್ ಸೆಂಟೆನ್ಸ್ ಕೇಸ್ ಅಂದರೆ ದ ಫಸ್ಟ್ ಲೆಟರ್ ಆಫ್ ಫಸ್ಟ್ ವರ್ಡ್ ಆಫ್ ಎ ಸೆಂಟೆನ್ಸ್ ವಿಲ್ ಬಿ ಅಪ್ಪರ್ ಕೇಸ್. ಅಂದರೆ ಈ ಸೆಂಟೆನ್ಸ್ನ ಫಸ್ಟ್ ವರ್ಡ್ ಯಾವುದು, ಕನ್ನಡ. ಸೊ ಕನ್ನಡ ಅನ್ನೋದು ಫಸ್ಟ್ ವರ್ಡು, ಆ ವರ್ಡ್ದು ಫಸ್ಟ್ ಲೆಟರ್ ಅಪ್ಪರ್ ಕೇಸ್ ಆಗುತ್ತೆ, ಕೆ ಕ್ಯಾಪಿಟಲ್ ಲೆಟರ್ ಆಗುತ್ತೆ ಸೆಂಟೆನ್ಸ್ ಕೇಸ್ ಚೂಸ್ ಮಾಡಿದ್ರೆ. ಐ ಗೆಸ್ ದಿಸ್ ನಾಟ್ ದ ಫಸ್ಟ್ ವರ್ಡ್ ಆಫ್ ದ ಸೆಂಟೆನ್ಸ್ ಅಲ್ವಾ, ಬಿಕಾಸ್ ಇದು ಎಂಡಲ್ಲಿ ಬರ್ತಾ ಇದೆ, ಅದಕ್ಕೆ ಚೇಂಜ್ ಆಗ್ತಾ ಇಲ್ಲ. ಬಟ್ ಅದನ್ನೇ ನಾನು ಕನ್ನಡ ಜ್ಞಾನ ಭಂಡಾರ ಕನ್ನಡದಲ್ಲಿರೋದನ್ನು ಎಂಡಿಗೆ ಹಾಕಿ, ಸೊ ಇವಾಗ ನಾನು ಇದನ್ನು ಸೆಂಟೆನ್ಸ್ ಕೇಸ್ ಮಾಡಿದ್ರೆ ಇಲ್ಲಿ ನೋಡ್ಬೋದಲ್ಲ ಸ್ನೇಹಿತರೆ, ದ ಫಸ್ಟ್ ಲೆಟರ್ ಕೆ ಕನ್ವರ್ಟೆಡ್ ಇಂಟು ಅಪ್ಪರ್ ಕೇಸ್. ಅರ್ಥ ಆಯ್ತಲ್ಲ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನನಗೆ ಚಾರ್ಟ್ ವಿಂಡೋದಲ್ಲಿ ಪಿಂಗ್ ಮಾಡ್ಬೋದು, ಅಥವಾ ಸೇಮ್ ಥಿಂಗ್ ವಿಡಿಯೋ ಇದರಲ್ಲಿ ನೀವು ನನಗೆ ಪಿಂಗ್ ಮಾಡ್ಬೋದು. MS ಎಕ್ಸೆಲ್ ಕೂಡ ರಾಜೀವ್ ಮನುತಾಗಿ ಸರ್ MS ಎಕ್ಸೆಲ್ ಮತ್ತು ಪವರ್ ಪಾಯಿಂಟ್ ಬಗ್ಗೆ ಹೇಳಿ ಅಂತ ಹೇಳಿದ್ದಾರೆ. ಎಸ್ ರಾಜೀವ್, ಮುಂದಿನ ವಿಡಿಯೋದಲ್ಲಿ MS ಎಕ್ಸೆಲ್ ಮತ್ತು ಪವರ್ ಪಾಯಿಂಟ್ ಬಗ್ಗೆ ಕೂಡ ನೋಡೋಣ. ಸೊ ಇಲ್ಲಿವರೆಗೂ ಎಲ್ಲ ಅರ್ಥ ಆಯ್ತಲ್ಲ ಸ್ನೇಹಿತರೆ. ಸೊ ಏನಾರ ಡೌಟ್ಸ್ ಇದ್ದರೆ ನನಗೆ ಪಿಂಗ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಬೇರೆ ಬೇರೆ ಆಪ್ಷನ್ಸ್ನ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಬಂದ್ಬಿಟ್ಟು, ಸೊ ಇವಾಗ ಸೆಂಟೆನ್ಸ್ ಕೇಸ್ ಇದೆ ಅಲ್ಲ, ಸೊ ಇದನ್ನು ಇಲ್ಲಿ ನೋಡ್ಬೋದು. ಇದನ್ನು ಇನ್ನೊಂದು ಆಪ್ಷನ್ಸ್ ಇತ್ತು, ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತ ಒಂದು ಆಪ್ಷನ್ಸ್ ಇದೆ. ಸೊ ನನಗೀಗ ಯಾವ ವಿಂಡೋ ಬೇಕು ಅದನ್ನು ಚೂಸ್ ಮಾಡ್ತಾ ಇದ್ದೀನಿ. ಈ ಸೆಟ್ ಆಫ್ ಈ ಪ್ಯಾರಾಗ್ರಾಫ್ನ ನಾನು ಚೂಸ್ ಮಾಡಿಬಿಟ್ಟು ನನಗೆ ಏನು ಬೇಕಾಗಿದೆ ಅಂದರೆ ಈ ಪ್ಯಾರಾಗ್ರಾಫ್ದು ಎವ್ರಿ ವರ್ಡ್ ಅಪ್ಪರ್ ಕೇಸಲ್ಲಿರಬೇಕು, ಸ್ಟಾರ್ಟಿಂಗ್ ಲೆಟರ್ ಅಪ್ಪರ್ ಕೇಸಲ್ಲಿರಬೇಕು. ಸೊ ಆ ಥರ ಹೇಗೆ ಮಾಡಬೇಕು ಅಂದರೆ ಪ್ರತಿ ವರ್ಡ್ನ ಫಸ್ಟ್ ಲೆಟರು ಅಪ್ಪರ್ ಕೇಸ್ ಇರಬೇಕು. ಅದಕ್ಕೆ
ನಿಮಗೆ ಯಾವ ಪ್ಯಾರಾಗ್ರಾಫ್ ಅಥವಾ ಸೆಂಟೆನ್ಸ್ನ ಅಪ್ಪರ್ ಕೇಸ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಿ, ದೆನ್ ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತ ಆಪ್ಷನ್ ಇದೆ, ಚೂಸ್ ಮಾಡಿ. ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ, ಕರ್ನಾಟಕ ಕೆ ಕ್ಯಾಪಿಟಲ್ ಆಗಿದೆ. ನೆಕ್ಸ್ಟ್ ವರ್ಡ್ ಇಸ್ ಈಸ್, ಐ ಕ್ಯಾಪಿಟಲ್ ಆಯಿತು. ಎ ಸ್ಟೇಟ್ ಇನ್ ದ ಸೌತ್ ವೆಸ್ಟರ್ನ್ ರೀಜನ್ ಆಫ್ ಇಂಡಿಯಾ. ಈ ಸೆಂಟೆನ್ಸ್, ಎಂಟೈರ್ ಸೆಂಟೆನ್ಸ್ ಅಥವಾ ಎಂಟೈರ್ ಪ್ಯಾರಾಗ್ರಾಫ್ದು ಪ್ರತಿ ವರ್ಡ್ನ ಫಸ್ಟ್ ಕ್ಯಾರೆಕ್ಟರ್ ಅಪ್ಪರ್ ಕೇಸಾಗಿ ಕನ್ವರ್ಟ್ ಆಗಿದೆ. ಅದನ್ನು ಮಾಡೋದಕ್ಕೆ ನಾವೇನು ಆಪ್ಷನ್ ಚೂಸ್ ಮಾಡೋದು, ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡಿ ಚೇಂಜ್ ಕೇಸ್ ಆಪ್ಷನ್ಗೆ ಹೋಗಿ ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತ ಆಪ್ಷನ್ನಿಗೆ ಹೋದು. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಸಾರಿ. ನೆಕ್ಸ್ಟ್ ಈಗ ಮಾಡಿದ್ದು ರಿವರ್ಸ್ ಮಾಡೋದು ಹೇಗೆ ಅಂದರೆ, ಈಗೇನೋ ಇದೆ, ಈಗ ಕರ್ನಾಟಕ ಅನ್ನೋದು ಅಪ್ಪರ್ ಕೇಸಲ್ಲಿದೆ, ಕೆ ಕ್ಯಾಪಿಟಲ್ ಇದೆ. ಸೊ ನನಗೆ ಕೆ ಸ್ಮಾಲ್ ಲೆಟರ್ ಆಗಬೇಕು, ರಿಮೈನಿಂಗ್ ಲೆಟರ್ ಎಲ್ಲ ಅಪ್ಪರ್ ಕೇಸ್ ಆಗಬೇಕು. ಹೇಗೆ ಮಾಡೋದು, ನಾನು ಬರೀ ಇದೊಂದು ಫಸ್ಟ್ ವರ್ಡ್ ಮಾತ್ರ ಚೂಸ್ ಮಾಡಿದ್ದೀನಿ, ಟಾಗಲ್ ಕೇಸ್. ಈಗ ಕ್ಯಾಪಿಟಲ್ ಇರೋದು ಸ್ಮಾಲ್ ಆಗುತ್ತೆ, ಸ್ಮಾಲ್ ಇರೋದು ಕ್ಯಾಪಿಟಲ್ ಆಗುತ್ತೆ. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಅರ್ಥ ಆಯ್ತಲ್ಲ? ಸೊ ಮಾಡೋದು ಹೇಗೆ, ಟಾಗಲ್ ಕೇಸ್. ನಿಮಗೆ ಯಾವುದನ್ನು ಟಾಗಲ್ ಮಾಡಬೇಕು ಆ ಸೆಂಟೆನ್ಸ್ ಅಥವಾ ವರ್ಡ್ನ ಸೆಲೆಕ್ಟ್ ಮಾಡಿ ಮತ್ತು ಚೂಸ್ ಮಾಡಿ ಟಾಗಲ್ ಕೇಸ್. ಇಲ್ಲಿ ನೋಡಿದ್ರಲ್ಲ ಸ್ನೇಹಿತರೆ, ಕೆ ಸ್ಮಾಲ್ ಆಯಿತು, ರಿಮೈನಿಂಗ್ ವರ್ಡ್ಸ್ ಎಲ್ಲ ಕ್ಯಾಪಿಟಲ್ ಆಯಿತು. ಸೊ ಇದು ಲೆಟರ್ಸ್ ಅಥವಾ ಸೆಂಟೆನ್ಸ್ನ ಅಪ್ಪರ್ ಕೇಸ್ ಮಾಡೋದು ಹೇಗೆ, ಲೋವರ್ ಕೇಸ್ ಮಾಡೋದು ಹೇಗೆ, ಆ ಥರ. ನಾನೀಗ ಏನು ಮಾಡ್ತೀನಿ, ಇದನ್ನು ಕನ್ನಡ ಜ್ಞಾನ ಭಂಡಾರನ ಅಪ್ಪರ್ ಕೇಸ್ ಮಾಡ್ತೀನಿ, ಹೆಡ್ಡಿಂಗ್. ಸೊ ಇದು ಹೆಡ್ಡಿಂಗ್ ಚೇಂಜ್ ಮಾಡಾಯಿತು. ಆಮೇಲೆ ನಿಮಗೆ ಫಾಂಟ್ ಚೇಂಜ್ ಮಾಡೋದನ್ನು ಗೊತ್ತಾಯ್ತಲ್ಲ ಸ್ನೇಹಿತರೆ. ನಾನು ಎಲ್ಲದನ್ನು ಸೆಲೆಕ್ಟ್ ಮಾಡಿ, ನಾನಿಲ್ಲಿ ಫಾಂಟು ನನಗೆ ಯಾವುದು ಕ್ಲೀನಾಗಿ ಕಾಣಿಸುತ್ತೆ ಅದನ್ನು ಚೂಸ್ ಮಾಡ್ತೀನಿ. ಸೊ ಸೆಂಚುರಿ ಗೋತಿಕ್ ಅಂತ ಒಂದು ಫಾಂಟ್ ಇದೆ, ಅದನ್ನು ನಾನು ಚೂಸ್ ಮಾಡ್ತಾ ಇದ್ದೀನಿ. ಸರಿ ಅಲ್ಲ ಸ್ನೇಹಿತರೆ? ಸೊ ಇದು ಫಾಂಟ್ ಸೈಜು ದೊಡ್ಡದಾಗಿದೆ, ನಾನು ಇದನ್ನೊಂದು 14 ಅಂತ ಚೂಸ್ ಮಾಡ್ತೀನಿ. ಸೊ 14. ನೆಕ್ಸ್ಟ್ ಬಂದ್ಬಿಟ್ಟು ಅಲೈನ್ಮೆಂಟ್. ಅಲೈನ್ಮೆಂಟ್ ಅಂದರೆ ನಿಮ್ಮದು ಒಂದು ಡಾಕ್ಯುಮೆಂಟಲ್ಲಿ ನೀವೊಂದು ಬುಕ್ಸ್, ಯಾವುದೇ ಒಂದು ಇಂಗ್ಲೀಷ್ ಪ್ರಿಂಟೆಡ್ ಬುಕ್ಸ್ನ ನೋಡ್ತಾ ಹೋದಾಗ ನಿಮಗೆ ಬುಕ್ಸ್ ಈ ರೀತಿ ಕಾಣಿಸೋದಿಲ್ಲ. ಸೊ ಇಲ್ಲಿ ನೋಡ್ಬೋದು, ಇದು ಹೆಡ್ಡಿಂಗು ಸೆಂಟ್ರಲ್ ಇರುತ್ತೆ ಯಾವುದೇ ಒಂದು ಬುಕ್ಕಲ್ಲಿ, ಕರೆಕ್ಟ್? ಅದೇ ಥರ ನಮ್ಮ ಡಾಕ್ಯುಮೆಂಟ್ ಕೂಡ ನೋಡೋದಕ್ಕೆ ಚೆನ್ನಾಗಿರಬೇಕು. ಯಾರೇ ಒಬ್ಬರು ನಮ್ಮ ಡಾಕ್ಯುಮೆಂಟ್ ಓಪನ್ ಮಾಡಿದ ತಕ್ಷಣ ಅವರಿಗೆ ಡಾಕ್ಯುಮೆಂಟ್ಸ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ಬೇಕು. ಹಾಗಿದ್ರೆ ಮಾತ್ರ ನಮ್ಮ ಡಾಕ್ಯುಮೆಂಟಿಗೆ ಒಂದು ವ್ಯಾಲ್ಯೂ ಇರುತ್ತೆ ಅಲ್ವಾ ಸ್ನೇಹಿತರೆ? ಸೊ ಹಾಗಾಗಿ ಅಲೈನ್ಮೆಂಟ್ ಇನ್ ವರ್ಡ್ ಡಾಕ್ಯುಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ವರ್ಡ್ ಡಾಕ್ಯುಮೆಂಟ್ನ ಪ್ರಾಪರಾಗಿ ಅಲೈನ್ ಮಾಡೋದು. ಸೊ ಹೆಡ್ಡಿಂಗ್ನ ಸೆಂಟ್ರಲ್ ಇರಬೇಕು, ಈ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫು ಕ್ಲೀನಾಗಿ ಫಾರ್ಮ್ಯಾಟ್ ಆಗಿರಬೇಕು. ಅಂದರೆ ಎಡ್ಜಸ್ ಎಲ್ಲ ಇಲ್ಲಿ ನೋಡಿ, ರೈಟ್ ಸೈಡ್ ಕಾರ್ನರಲ್ಲಿ ಎಡ್ಜಸ್ ಎಲ್ಲ ಇಲ್ಲಿದೆ, 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 ಇಲ್ಲಿದೆ. ಬಟ್ ನೀವು ಯಾವುದೇ ಒಂದು ಬುಕ್ನ ನೋಡಿದ್ರೆ ಆ ಥರ ಇರಲ್ಲ. ಡಾಕ್ಯುಮೆಂಟ್ ನೀಟಾಗಿರುತ್ತೆ. ಇಲ್ಲಿ ಹೇಗೆ ಸ್ಟಾರ್ಟ್ ಆಗ್ತಿದೆಯೋ ಅದೇ ರೀತಿ ಇಲ್ಲಿ ಎಡ್ಜಲ್ಲೂ ಕೂಡ ಅದೇ ರೀತಿ ಎಂಡ್ ಆಗ್ತಿರುತ್ತೆ. ಒಂದೇ ಪಾಯಿಂಟಲ್ಲಿ ಅಲೈನ್ಮೆಂಟ್ ಇರುತ್ತೆ. ಬಟ್ ಈ ಡಾಕ್ಯುಮೆಂಟ್ ನೋಡಿದ್ರೆ ನಿಮಗೆ ಆ ರೀತಿ ಕಾಣಿಸ್ತಾ ಇಲ್ಲ, ಕರೆಕ್ಟ್? ಸೊ ಯಾರೇ ಈ ಡಾಕ್ಯುಮೆಂಟ್ ನೋಡಿದ್ರು ಓಕೆ, ಇದರಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ, ಬಟ್ ಅದನ್ನು ಇನ್ನೂ ಹೇಗೆ ಪ್ರೆಸೆಂಟಬಲ್ ಅಂದರೆ ಇನ್ನೂ ಚೆನ್ನಾಗಿ ಹೇಗೆ ತೋರಿಸೋದು. ಸಪೋಸ್ ನಿಮಗೆ ಒಂದು ಎಕ್ಸಾಮ್ ಇದೆ, ಅದರಲ್ಲಿ ನಿಮಗೆ ಒಂದು ಲೆಟರ್ನ ಬರೆಯೋದಕ್ಕೆ ಹೇಳ್ತಾರೆ. ಆ ಲೆಟರ್ಗೆ ಬರೆಯೋದಕ್ಕೆ ಎಲ್ಲರ ಹತ್ರನೂ ಕಂಟೆಂಟ್ ಇರುತ್ತೆ, ಎಲ್ಲರೂ ಟೈಪ್ ಮಾಡ್ತಾರೆ. ಬಟ್ ನಿಮಗೆ ಸಪೋಸ್ ನೀವು 4 ಜನ ಒಂದೇ ಕಾಂಪಿಟೆನ್ಸಿ, ಎಲ್ಲರೂ ಇಂಟೆಲಿಜೆಂಟೇ, ಎಲ್ಲರಿಗೂ ನೀವು MS ವರ್ಡ್ ಟ್ರೈನಿಂಗ್ ಹೋಗಿದ್ದೀರಾ, ನೀವು ಲೆಟರ್ ಬರೀತೀರಾ. ಬಟ್ ಲೆಟರ್ ಬರೆದಾದ್ಮೇಲೆ ಆ 4 ಮೆಂಬರ್ಸ್ಗೆ ಯಾರು ಒಬ್ಬರಿಗೆ ಪ್ರೈಸ್ ಕೊಡಬೇಕು ಅಂದರೆ ಹೇಗೆ ಕೊಡ್ತಾರೆ? ನಾನು ಅದೇ ಟೆಸ್ಟ್ ರಿವ್ಯೂವರ್ ಆಗಿದ್ದು, ಇಲ್ಲಾಂದರೆ ನಾನೇ ಲೆಕ್ಚರರ್ ಆಗಿದ್ದರೆ ನಿಮ್ಮ ಡಾಕ್ಯುಮೆಂಟ್ಸ್ನ ರಿವ್ಯೂ ಮಾಡೋದಾದರೆ ಹೇಗೆ ಮಾಡೋದು? ಸೊ ನಿಮ್ಮದು ಡಾಕ್ಯುಮೆಂಟು ಚೆನ್ನಾಗಿ ಕಾಣಿಸಿದ್ರೆ ಮಾತ್ರ ನನಗೆ ಇಷ್ಟ ಆಗುತ್ತೆ ಅಲ್ವಾ? ದೆನ್ ಓನ್ಲಿ ಐ ವಿಲ್ ಅವಾರ್ಡ್ ಫಸ್ಟ್ ಪ್ರೈಸ್. ನಿಮಗೆ ಅವಾಗ ಪ್ರೈಸ್ ಬರುತ್ತೆ ಅಥವಾ ನಿಮ್ಮ ಲೆಟರು ಸೆಲೆಕ್ಟ್ ಆಗುತ್ತೆ. ಅದನ್ನು ನಾವೀಗ ನೋಡ್ತಿದ್ದೀವಿ. ಈಗ ಹೆಡ್ಡಿಂಗು ನಾನು ಮುಂಚೆನೇ ಹೇಳಿದಾಗೆ ಬುಕ್ಕಲ್ಲಿ ಹೇಗಿರುತ್ತೆ, ಸೆಂಟರಲ್ಲಿರುತ್ತೆ. ಸೊ ಅದನ್ನು ಅಲೈನ್ಮೆಂಟ್ಸ್ ಅಂತ ಕರೀತಾರೆ. ನೀವು ಯಾವ ವರ್ಡ್ನ ಸೆಲೆಕ್ಟ್ ಮಾಡಬೇಕು, ಇದನ್ನು ನಾವು ಹೆಡ್ಡಿಂಗ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ನಾನು ಇದನ್ನು ಸೆಂಟರ್ ಅಲೈನ್ ಮಾಡಬೇಕು, ಅಂದರೆ ಇದು ಸೆಂಟರಿಗೆ ಬರೋಂಗೆ ಮಾಡಬೇಕು. ಇಲ್ಲಿ ನೋಡ್ತಿದ್ದೀರಲ್ಲ ಸ್ನೇಹಿತರೆ, ಅಲೈನ್ ಟೆಕ್ಸ್ಟ್ ಲೆಫ್ಟ್, ಇದು ಎನೇಬಲ್ ಆಗಿದೆ, ಕರೆಕ್ಟ್ ಅಲ್ವಾ? ಅದ್ರ ಪಕ್ಕದ ಆಪ್ಷನ್ನು ಅಲೈನ್ ಸೆಂಟರ್. ನೆಕ್ಸ್ಟ್ ಒನ್ ಅಲೈನ್ ರೈಟ್, ಅಲೈನ್ ಜಸ್ಟಿಫೈ. ಸೊ ಈಗ ಲೆಫ್ಟ್ ಸೆಲೆಕ್ಟ್ ಆಗಿದೆ, ಅದಕ್ಕೆ ಲೆಫ್ಟಲ್ಲಿದೆ. ಸೊ ನಾನೀಗ ರೈಟ್ ಸೆಲೆಕ್ಟ್ ಮಾಡ್ತೀನಿ. ಈಗ ನೋಡ್ಬೋದಲ್ಲ, ರೈಟಿಗೆ ಹೋಯ್ತು ಟೆಕ್ಸ್ಟ್. ಸೊ ನಾನಿವಾಗ ಲೆಫ್ಟ್ ಆಯಿತು, ರೈಟ್ ಆಯಿತು. ಸೊ ನಾನೀಗ ಸೆಂಟರ್ ಅಲೈನ್ ಮಾಡಬೇಕು. ಸೆಂಟರ್ ಅಲೈನ್ ಮಾಡ್ತಿದ್ದೀನಿ, ಕರೆಕ್ಟ್ ಅಲ್ಲ? ಸೊ ಆಲ್ವೇಸ್ ರಿಮೆಂಬರ್, ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್, ನಿಮ್ಮ ರಿಕ್ವೈರ್ಮೆಂಟ್ ಏನಿದೆಯೋ, ಪ್ರಿಡಾಮಿನೆಂಟ್ಲಿ ಮೋಸ್ಟ್ ಆಫ್ ದ ಕೇಸಸ್ ಏನಿರುತ್ತೆ ಅಂದರೆ ಹೆಡ್ಡಿಂಗು ಸೆಂಟ್ರಲ್ಲೇ ಇರಬೇಕು. ಸೆಂಟ್ರಲ್ ಇರೋದಕ್ಕೆ ಏನು ಮಾಡಬೇಕು, ನಿಮಗೆ ಹೆಡ್ಡಿಂಗ್ ಟೆಕ್ಸ್ಟ್ನ ಚೂಸ್ ಮಾಡಬೇಕು, ಸೆಂಟರ್ ಅಲೈನ್ಮೆಂಟ್ ಮಾಡಬೇಕು. ಗೊತ್ತಾಯ್ತಲ್ಲ ಸ್ನೇಹಿತರೆ?
ಇದು ಒನ್ ಥಿಂಗ್. ಸೊ ನೆಕ್ಸ್ಟ್ ಥಿಂಗ್, ಇವಾಗ ಪ್ಯಾರಾಗ್ರಾಫು ಜನರಲಿ ಬುಕ್ಕಲ್ಲಿ ಹೇಗಿರುತ್ತೆ, ನಿಮ್ಮ ಹತ್ರ ಯಾವುದೇ ಒಂದು ಟೆಕ್ಸ್ಟ್ ಬುಕ್ ಇದ್ದರೆ ತೆಗೆದು ನೋಡ್ಬೋದು, ಇಂಗ್ಲೀಷ್ ಬುಕ್ ಅಥವಾ ನಾವೆಲ್ಸ್ ಯಾವುದೇ ಇದ್ರೂ ಕೂಡ ಇಲ್ಲಿ ಯಾವ ರೀತಿ ಲೆಫ್ಟ್ ಸೈಡಲ್ಲಿ ಎಂಡ್ ಆಗ್ತಿದೆಯೋ ಈ ಸೇಮ್ ಸ್ಟ್ರೈಟ್ ಲೈನಲ್ಲಿ ರೈಟ್ ಸೈಡಲ್ಲೂ ಅದೇ ಥರ ಎಂಡ್ ಆಗಬೇಕು. ಅದನ್ನು ಮಾಡೋದಕ್ಕೆ ಏನು ಮಾಡಬೇಕು ಅಂದರೆ, ನಾನು ಈ ಪ್ಯಾರಾಗ್ರಾಫ್ನ ಚೂಸ್ ಮಾಡಿದ್ದೀನಿ, ಲೆಫ್ಟ್ ರೈಟ್ ಅಲೈನ್ಮೆಂಟ್ ಮಾಡಿದ್ರೆ ಏನಾಯಿತು, ಎಲ್ಲ ರೈಟಿಗೆ ಅಲೈನ್ ಆಯಿತು. ರೈಟಲ್ಲೆಲ್ಲ ಸ್ಟ್ರೈಟ್ ಲೈನಲ್ಲಿದೆ, ಲೆಫ್ಟಲ್ಲಿ ಅಲೈನ್ ಇಲ್ಲ. ಸೊ ಅದಕ್ಕೆ ಜಸ್ಟಿಫೈ ಅಂತ ಆಪ್ಷನ್ ಇದೆ. ಜಸ್ಟಿಫೈ ಚೂಸ್ ಮಾಡಿದ್ರೆ ಇಲ್ಲಿ ನೋಡಿದ್ರಲ್ಲ ಸ್ನೇಹಿತರೆ, ಲೆಫ್ಟಲ್ಲಿ ಎಲ್ಲಿ ಸ್ಟಾರ್ಟ್ ಆಗ್ತಿದೆಯೋ ರೈಟಲ್ಲೂ ಅದೇ ಲೈನ್, ಎಲ್ಲ ವರ್ಡೂ ಅದೇ ಥರ ಎಂಡ್ ಆಗ್ತಿದೆ. ಮುಂಚೆ ಯಾವ ರೀತಿ ಇತ್ತು, ಲೆಫ್ಟ್ ಅಲೈನ್ಮೆಂಟ್ ಇತ್ತು, ಆವಾಗ ರೈಟ್ ಸೈಡ್ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅಲ್ಲ. ಸೊ ಇವಾಗ ಜಸ್ಟಿಫೈ ಚೂಸ್ ಮಾಡಿದ ತಕ್ಷಣ ನಿಮಗೆ ನೋಡಿ ಎಂಟೈರ್ ಪ್ಯಾರಾಗ್ರಾಫು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಈಗ 3 ಲೆಟರ್ ಇದ್ದರೆ ಅದರಲ್ಲಿ ಯಾವ ಲೆಟರ್ ಜಸ್ಟಿಫೈ ಆಗಿದೆಯೋ ಪ್ಯಾರಾಗ್ರಾಫು ಅದೇ ತಾನೇ ಹೈಲೈಟ್ ಆಗಿ ಕಾಣಿಸೋದು. ಸೊ ಆ ರೀತಿ ನೀವು ಎಂಟೈರ್ ಪ್ಯಾರಾಗ್ರಾಫ್ಗಳನ್ನ ಜಸ್ಟಿಫೈ ಮಾಡೋದಕ್ಕೆ ನೀವು ಯಾವ್ಯಾವ ಪ್ಯಾರಾಗ್ರಾಫ್ನ ಜಸ್ಟಿಫೈ ಮಾಡಬೇಕು ಅದನ್ನು ಚೂಸ್ ಮಾಡಿ ಜಸ್ಟಿಫೈ ಆಪ್ಷನ್ನ ಕ್ಲಿಕ್ ಮಾಡಿ. ನೀವಿಲ್ಲಿ ನೋಡ್ಬೋದಲ್ಲ ಸ್ನೇಹಿತರೆ, ಎಲ್ಲದೂ ಕ್ಲೀನಾಗಿ ಅಲೈನ್ ಆಗಿದೆ, ಕರೆಕ್ಟ್ ಅಲ್ಲ. ಸೊ ನಿಮಗೆ ರೈಟ್ ಹ್ಯಾಂಡ್ ಕಾರ್ನರಲ್ಲಿ ನಿಮಗೆ ಇದನ್ನು ಝೂಮ್ ಮಾಡೋ ಆಪ್ಷನ್ ಇದೆ. ಝೂಮ್ ಅಂದರೆ ನಿಮ್ಮ ಡಾಕ್ಯುಮೆಂಟು ದೊಡ್ಡದಾಗಿ ಕಾಣಿಸೋಂಗೆ ಅಥವಾ ಚಿಕ್ಕದಾಗಿ ಕಾಣಿಸಂಗೆ ನೋಡ್ಬೋದು. ಇಲ್ಲಾಂದರೆ ಕಂಟ್ರೋಲ್ ಪ್ರೆಸ್ ಮಾಡಿಕೊಂಡು ಮೌಸ್ದು ಸ್ಕ್ರಾಲ್ ಬಟನ್ ಇರುತ್ತಲ್ಲ ಅದನ್ನು ಸ್ಕ್ರಾಲ್ ಮಾಡಿದ್ರೆ ದೊಡ್ಡದು ಚಿಕ್ಕದು ಆಗುತ್ತೆ. ನಾವು ಈಗ ಇಲ್ಲಿ ನೋಡಿ ನಿಮ್ಮ ಡಾಕ್ಯುಮೆಂಟ್ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ಲ. ಸೊ ನಾನಿವಾಗ ಹೆಡ್ಡಿಂಗ್ ಕನ್ನಡ ಜ್ಞಾನ ಭಂಡಾರ ಅನ್ನೋದನ್ನು ಬೋಲ್ಡ್ ಮಾಡಬೇಕಂದ್ರೆ ದಪ್ಪ ಕಾಣಿಸ್ಬೇಕು. ಏನಪ್ಪ ಹೆಡ್ಡಿಂಗು ದಪ್ಪ ಲೆಟ್ರಲ್ಲಿ ಇರಬೇಕಲ್ಲ. ಸೊ ಅದಕ್ಕೆ ಬೋಲ್ಡ್ ಲೆಟರ್ಸಲ್ಲಿ ಇರಬೇಕು ಇಂಗ್ಲೀಷಲ್ಲಿ. ಸೊ ಅದನ್ನು ಚೂಸ್ ಮಾಡಿ. ಇಲ್ಲಿ ನೋಡಿ ಬೋಲ್ಡ್ ಇದೆ, ಇಟ್ಯಾಲಿಕ್ ಇದೆ. ಇಟ್ಯಾಲಿಕ್ ಅಂದರೆ ಸ್ಲೈಟಾಗಿ ವಾರೆ ಆಗಿರುತ್ತಲ್ಲ ಆ ಥರ ಫಾಂಟ್ಸ್. ಅಂಡರ್ಲೈನ್, ಇಫ್ ಯು ವಾಂಟ್ ಟು ಅಂಡರ್ಲೈನ್ ಯು ಕ್ಯಾನ್ ಯೂಸ್ ಅಂಡರ್ಲೈನ್. ಸೊ ನಾನೀಗ ಹೆಡ್ಲೈನ್ನ ಬೋಲ್ಡ್ ಮಾಡಬೇಕು. ಅದಕ್ಕೆ ಹೆಡ್ಲೈನ್ನ ಚೂಸ್ ಮಾಡಿ ಹೆಡ್ಲೈನ್ ಟೆಕ್ಸ್ಟ್ನ ಆಮೇಲೆ ಬಿ ಅಂತ ಇದೆಯಲ್ಲ ಬಿ ಕ್ಲಿಕ್ ಮಾಡಿ, ಅಥವಾ ನೀವು ಶಾರ್ಟ್ಕಟ್ ಯೂಸ್ ಮಾಡೋದಾದರೆ Ctrl+B ಕೂಡ ಯೂಸ್ ಮಾಡ್ಬೋದು, Ctrl+B. ಸೊ ಇದೊಂದು ಈಗ ನೋಡಿದ್ರಲ್ಲ ಸ್ನೇಹಿತರೆ, ಹೆಡ್ಡಿಂಗು Ctrl+B ಪ್ರೆಸ್ ಮಾಡಿದೆ. ಸೊ ಏನಾಯಿತು, ಬೋಲ್ಡ್ ಆಯಿತು. ಸೊ ನಾನೀಗ ಹೆಡ್ಡಿಂಗಿಗೆ ಅಂಡರ್ಲೈನ್ ಕೂಡ ಆಗಬೇಕು ಅಂತ ತಿಳ್ಕೊಳ್ಳಿ. ಸೊ ಆವಾಗ ಏನು ಮಾಡಬೇಕು, Ctrl+U ಪ್ರೆಸ್ ಮಾಡ್ಬೋದು ಅಥವಾ ಅಂಡರ್ಲೈನ್ ಕೂಡ ಚೂಸ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈಗ ಹೆಡ್ಡಿಂಗ್ ಕನ್ನಡ ಜ್ಞಾನ ಭಂಡಾರ ಅನ್ನೋದು ಅಂಡರ್ಲೈನ್ ಕೂಡ ಆಯಿತು. ಸೊ ಈ ರೀತಿ ನೀವು ಬೋಲ್ಡ್ ಮತ್ತು ಅಂಡರ್ಲೈನ್ನ ಚೂಸ್ ಮಾಡ್ಬೋದು. ಸಪೋಸ್ ನೀವು ಫಸ್ಟ್ ಪ್ಯಾರಾಗ್ರಾಫ್ ಇಟ್ಯಾಲಿಕ್ಕಲ್ಲಿ ಇರಬೇಕು ಅಂದರೆ ಸ್ಲೈಟಾಗಿ ವಾಲ್ಕೊಂಡಿರಬೇಕು ನಿಮ್ಮ ಲೆಟರ್ಸ್ ಅಂದರೆ ಆ ಪ್ಯಾರಾಗ್ರಾಫ್ ಚೂಸ್ ಮಾಡಿ. ಸ್ಲೈಟಾಗಿ ವಾರೆಯಾಗಿ ಕಾಣಿಸ್ತಿದೆ ರೈಟ್ ಸೈಡಿಗೆ. ಸೊ ಮತ್ತೆ ಅದನ್ನು ಡಿಸೇಬಲ್ ಮಾಡಿದ್ರೆ ಸ್ಟ್ರೈಟ್ ಆಗಿದೆ ಲೆಟರ್ಸ್. ಇಫ್ ಯು ವಾಂಟ್ ಟು ಮೇಕ್ ಇಟ್ ಇಟಾಲಿಕ್, ಸ್ಲೈಟಾಗಿ ಬೆಂಡ್ ಆಗಿರಬೇಕು ಅಂದರೆ ಇಟಾಲಿಕ್ ವರ್ಷನ್ನ ಯೂಸ್ ಮಾಡ್ಬೋದು. ಗೊತ್ತಾಯ್ತಲ್ಲ ಸ್ನೇಹಿತರೆ, ಇದು ಬೋಲ್ಡ್, ಇಟಾಲಿಕ್ ಮತ್ತು ಅಂಡರ್ಲೈನ್ ಮಾಡೋದಕ್ಕೆ ಯೂಸ್ ಮಾಡೋ ಆಪ್ಷನ್ನು. ಸೋಫಾರ್ ಮತ್ತು ಇನ್ಯಾವುದಾದ್ರು ಡಿಸ್ಕಸ್ ಮಾಡಿದ್ವು, ಅಲೈನ್ಮೆಂಟ್, ಲೆಫ್ಟ್ ಅಲೈನ್ಮೆಂಟ್, ರೈಟ್ ಅಲೈನ್ಮೆಂಟ್, ಜಸ್ಟಿಫೈ ಆ್ಯಂಡ್ ಸೆಂಟರ್ ಅಲೈನ್ಮೆಂಟ್. ಗೊತ್ತಾಯ್ತಲ್ಲ. ಸೊ ಈ ಆಪ್ಷನ್ಸ್ ನೋಡಿದೆ. ನೆಕ್ಸ್ಟ್ ಬಂದುಬಿಟ್ಟು, ಸೊ ಇವಾಗ ಪ್ಯಾರಾಗ್ರಾಫ್ ಕಲರ್ ಚೇಂಜ್ ಮಾಡೋದು ನಿಮ್ಗೆ ಗೊತ್ತಿದೆ. ಯಾವ ಪ್ಯಾರಾಗ್ರಾಫ್ ಕಲರ್ನ ಚೇಂಜ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಿ ಟೆಕ್ಸ್ಟ್ ಕಲರಿಗೆ ಹೋಗಿ ಫಾಂಟ್ ಕಲರ್ಗೆ ನಿಮಗೆ ಯಾವ್ದು ಬೇಕು, ಬ್ರೌನ್ ಕಲರ್ ಬೇಕು, ಅದನ್ನು ಚೂಸ್ ಮಾಡಿದ್ರೆ ಆಯಿತು. ಸೊ ಇದು ಒಂದು. ಆಮೇಲೆ ಯಾವುದೇ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇರುತ್ತೆ ಅದನ್ನು ಹೈಲೈಟ್ ಮಾಡಬೇಕು ಅಂದರೆ ಆ ವರ್ಡ್ನ ಚೂಸ್ ಮಾಡಿ ನೀವು ಬ್ಯಾಕ್ಗ್ರೌಂಡ್ ಹೈಲೈಟರ್ ಇರುತ್ತೆ ಅಥವಾ ಟೆಕ್ಸ್ಟ್ ಹೈಲೈಟಿಂಗ್ ಕಲರ್ ಅಂತ ಇರುತ್ತಲ್ಲ ಆಪ್ಷನ್ಸ್ಗೆ ಹೋಗಿ ಯೆಲ್ಲೋ ಕಲರ್ ಚೂಸ್ ಮಾಡ್ಬೋದು. ಸಿಮಿಲರ್ಲಿ ನೀವೀಗ ಒಂದು ಯಾವ್ದಾರ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಥವಾ ಯಾವುದೇ ಒಂದು ಕ್ವಶನ್ಸ್ಗೆ ಅಥವಾ ಯಾವುದೋ ಒಂದು ಪ್ಯಾರಾಗ್ರಾಫ್ ಅಥವಾ ಬ್ರೋಚರಲ್ಲಿ ಡಾಕ್ಯುಮೆಂಟಲ್ಲಿ ನೀವು ಪಾಯಿಂಟ್ ಬೈ ಪಾಯಿಂಟ್ಸ್ನ ಹಾಕಬೇಕು ಅಂತ ಅನ್ಕೋತೀರಾ ಅಂತ ತಿಳ್ಕೊಳ್ಳಿ. ಬುಲೆಟ್ ಪಾಯಿಂಟ್ಸ್ ಅಥವಾ ನಂಬರ್ 1 2 3 4 5. ಈಗ ಕರ್ನಾಟಕದಲ್ಲಿ ಇಷ್ಟೊಂದು ರಾಜ್ಯಗಳಿವೆ, ಫಾಲೋಯಿಂಗ್ ಆರ್ ದ ಡಿಫ್ರೆಂಟ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ ಸ್ಟೇಟ್ ಅಂತ ಒಂದಿದ್ದರೆ, ಸೊ ಈಗ ಸೆಂಟೆನ್ಸ್ನ ನೀವು ಬುಲೆಟ್ ಫಾರ್ಮೆಟಲ್ಲಿ ಆಗಬೇಕು. ಅದನ್ನು ಹೇಗೆ ಅಂತ ನೋಡೋಣ. ಸೊ ಸಪೋಸ್ ಈ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ನ ನಾನು ಬುಲೆಟ್ ಫಾರ್ಮೆಟಲ್ಲಿ ಹಾಕಬೇಕು. ಸೊ ಇಲ್ಲಿ ನೋಡಿ, ಸೊ ಇದೊಂದು ಸೆಂಟೆನ್ಸ್ ಆಗಿದೆ. ಸೊ ವಿಲ್ ಹ್ಯಾವ್ 3 to 4 ಸೆಂಟೆನ್ಸ್, 3 ರಿಂದ 4 ಸೆಂಟೆನ್ಸ್ನ ತಗೊಳ್ಳೋಣ ಫಸ್ಟ್. ಸೊ
ಇದು 3 ಸೆಂಟೆನ್ಸ್ ಇದೆ. ನಾನು ಇದನ್ನು ಬುಲೆಟ್ ಫಾರ್ಮೆಟಲ್ಲಿ ತೋರಿಸ್ಬೇಕು ಅಲ್ಲ. ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ, ನೀವು ಆ 4 ಸೆಂಟೆನ್ಸ್ನ ಚೂಸ್ ಮಾಡಿ. ಇಲ್ಲಿ ಮೇಲೆ 3 ಆಪ್ಷನ್ಸ್ ಇದೆ. ಬುಲೆಟ್ಸ್ ಇದೆ, ನಂಬರಿಂಗ್ ಇದೆ, ಮತ್ತು ಮಲ್ಟಿ ಲೆವೆಲ್ ಲಿಸ್ಟ್ ಇದೆ. ಸೊ ಬುಲೆಟ್ ಚೂಸ್ ಮಾಡಿ. ಸೊ ಈ 4 ಸೆಂಟೆನ್ಸು ಬುಲೆಟ್ ಆಗಿ ಕನ್ವರ್ಟ್ ಆಗುತ್ತೆ. ನಾನಿವಾಗ ಇನ್ ಬಿಟ್ವೀನ್ ಇನ್ನೊಂದು ಸೆಂಟೆನ್ಸ್ ಆ್ಯಡ್ ಮಾಡಬೇಕು ಅಂದರೆ, ಫಸ್ಟ್ ಸೆಂಟೆನ್ಸ್ನ ಎಂಡಿಂಗ್ ಬಂದು ಎಂಟರ್ ಮಾಡಿದ್ರೆ ಇನ್ನೊಂದು ಬುಲೆಟ್ ಆ್ಯಡ್ ಆಗುತ್ತೆ. ಸೊ ಈ ರೀತಿ ಆ್ಯಡ್ ಮಾಡ್ಬೋದು. ಗೊತ್ತಾಯ್ತಲ್ಲ ಸ್ನೇಹಿತರೆ? ಸೊ ಬುಲೆಟ್ ಮಾಡೋದು ಹೀಗೆ. ನಿಮಗೆ ಬುಲೆಟ್ ಬೇಡ, 1 2 3 4 ನಂಬರ್ ರೇಂಜ್ ಬೇಕು. ಸೊ ಕ್ಲಿಕ್ ಮಾಡಿ, ನಂಬರ್ಸ್ ಚೂಸ್ ಮಾಡಿ, 1 2 3 4 5 ಆಯಿತು. ಸೊ ಈಗ ನಂಬರಿಂಗ್ ಇದೆ. ನಂಬರಲ್ಲೂ ಕೂಡ ಡಿಫ್ರೆಂಟ್ ಆಪ್ಷನ್ಸ್ ಇದೆ. ಈಗ ಲೆಟ್ಸ್ ಗೋ ಬ್ಯಾಕ್ ಟು ಬುಲೆಟ್ ಆಪ್ಷನ್ ಚೂಸ್ ಮಾಡೋಣ. ನಿಮಗೆ ಈ ರೀತಿ ರೌಂಡ್ ಡೇಟ್ ಬೇಡ, ಡಾಟ್ಸ್ ಬೇಡ, ನಿಮಗೆ ಬೇರೆ ಸಿಂಬಲ್ಸ್ ಬೇಕು ಅಂದರೆ ಈ ರೀತಿ ಡಿಫ್ರೆಂಟ್ ಸಿಂಬಲ್ಸ್ ಇದೆ ನೋಡಿ. ನಾನಿದು ಹ್ಯಾಲೋ ಸಿಂಬಲ್ಸ್ ಕೂಡ ಯೂಸ್ ಮಾಡ್ಬೋದು. ನನಗೆ ಅದು ಬೇಡ, ನನಗೆ ಈ ಥರ ಸ್ಕ್ವಯರ್ ಡಾಟ್ಸ್ ಬೇಕು ಅಂತ ಅಂದರೆ ಸ್ಕ್ವಯರ್ ಡಾಟ್ ಚೂಸ್ ಮಾಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ ಹೇಗೆ ಚೇಂಜ್ ಆಗ್ತಿದೆ ಇಲ್ಲಿ. ಸೊ ನಿಮ್ಗೆ ಅದನ್ನು ಬೇಡ, ಈ ಥರ ರಾಂಬಸ್ ಅಥವಾ ಟ್ರಪಿಸಿಯಂ ಸಿಂಬಲ್ ಬೇಕು ಅಂದರೆ ಆ ಸಿಂಬಲ್ ಚೂಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಬುಲೆಟ್ಸ್ ಡಿಸೈನ್ ಚೇಂಜ್ ಆಗುತ್ತೆ. ಸೊ ಅದು ಬೇಡ, ಆರೋ ಮಾರ್ಕ್ ಬೇಕು ಅಂದರೆ ನೀವು ಆರೋ ಮಾರ್ಕ್ ಚೂಸ್ ಮಾಡ್ಬೋದು. ಗೊತ್ತಾಯ್ತಲ್ಲ ಸ್ನೇಹಿತರೆ? ಸೊ ಅದೇ ರೀತಿ ನೀವು ನಂಬರಿಂಗ್ ಸಿಸ್ಟಮ್ಸ್ಗೆ ಹೋದರೆ, ನಂಬರಿಂಗು ಇದು ನಾರ್ಮಲ್ ನಂಬರಿಂಗ್ ಸಿಸ್ಟಮ್, ಇಂಗ್ಲೀಷ್ ನಂಬರಿಂಗ್ ಸಿಸ್ಟಮ್ ಅಲ್ವಾ. ನೀವು ರೋಮನ್ ನಂಬರಿಂಗ್ ಸಿಸ್ಟಮ್ 1 2 3 ಈ ಥರ ಬೇಕಾದ್ರೆ ಚೂಸ್ ಮಾಡ್ಬೋದು. ABC ಅಂತಲೂ ಚೂಸ್ ಮಾಡ್ಬೋದು. ನೀವು ನೋಡ್ತಿದ್ರಲ್ಲ, ನಾವು ಕರ್ಸರ್ ಯಾವುದ್ರ ಮೇಲೆ ಇಡ್ತಿದ್ದೀನಿ ಅದು ಅಲೈನ್ ಆಗ್ತಿದೆ. ನನ್ ಅಂದರೆ ನನ್. ಸೊ ಲೋವರ್ ಕೇಸ್ ABC ಹಾಕ್ಬೋದು, ಲೋವರ್ ಕೇಸ್ದು ಅರೇಬಿಕ್ ನಂಬರ್ ಸಿಸ್ಟಮ್ ಯೂಸ್ ಮಾಡ್ಬೋದು, 1 2 3 ಯೂಸ್ ಮಾಡ್ಬೋದು. ಇಲ್ಲಿ ನೋಡಿದ್ರಲ್ಲ, ಇದರಿಂದ ಇಲ್ಲಿಗೆ ಡಿಫ್ರೆನ್ಸ್ ಏನಂದರೆ, ಇಲ್ಲಿ ಡಾಟ್ ಎಂಡ್ ಆಗ್ತಿದೆ, ಇಲ್ಲಿ ಸ್ಮಾಲ್ ಬ್ರ್ಯಾಕೆಟಲ್ಲಿ ಬರ್ತಾ ಇದೆ. ABC A ಡಾಟ್ ಇದೆ, ಇಲ್ಲಿ A ಬ್ರ್ಯಾಕೆಟ್ ಇದೆ. ಗೊತ್ತಾಯ್ತಲ್ಲ ಸ್ನೇಹಿತರೆ? ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್ ನೀವು ಡಾಕ್ಯುಮೆಂಟ್ನ ಹೇಗೆ ಫಾರ್ಮ್ಯಾಟ್ ಮಾಡಬೇಕು ಅನ್ಕೋತಿರೋ, ಬೇಸ್ಡ್ ಆನ್ ದಟ್ ಯು ಕ್ಯಾನ್ ಫಾರ್ಮ್ಯಾಟ್. ಗೊತ್ತಾಯ್ತಲ್ಲ? ಸೊ ಇದ್ರ ಕೆಳಗಡೆ ಸಪೋಸ್ ಇದೊಂದು ಸೆಂಟೆನ್ಸ್ ಇದೆ, ನಾನು ಇನ್ನೊಂದು ಸೆಂಟೆನ್ಸ್ ಬರೆದ್ರೆ ಏನಾಗುತ್ತೆ, ಸಪೋಸ್ ನಾನು ಡಿಫ್ರೆಂಟ್ ಡಿಸ್ಟಿಕ್ ಇನ್ಫಾರ್ಮೇಷನ್ ಬರೀಬೇಕು ಅಂತ ತಿಳ್ಕೊಳ್ಳಿ. ತುಮಕೂರು, ಬ್ಯಾಂಗ್ಳೂರು ಆ್ಯಂಡ್ ಸಪೋಸ್ ಕೊಡಗು, ಕೋಲಾರ. ಸೊ ಇದೆಲ್ಲ ಈ ಸೆಂಟೆನ್ಸ್ ಕೆಳಗಡೆ ಬರಬೇಕು. ಸಬ್ ಪಾಯಿಂಟ್ಸ್ ಆಫ್ ದಿಸ್ ಸೆಂಟೆನ್ಸ್ ಅಂತ ತಿಳ್ಕೊಳ್ಳಿ. ಅದೇಗೆ ಮಾಡೋದು. ಬಟ್ ಇಲ್ಲಿ ನೋಡಿದ್ರೆ ಇದು 1 ಇದೆ, ಇದು 2 ಇದೆ, ನಾವು ಡಿಫ್ರೆಂಟ್ ಪಾಯಿಂಟ್ ಅನ್ಕೋತೀವಿ. ಬಟ್ ಈ ನಂಬರ್ 1 ಪಾಯಿಂಟ್ ಕೆಳಗಡೆ ಈ ಆಪ್ಷನ್ಸ್ ಬರಬೇಕು ಅಂದರೆ ನಾವೇನು ಮಾಡಬೇಕು ಅಂದರೆ, ನಾವು ಇಂಡೆಂಟ್ ಅಂತ ಇದೆಯಲ್ಲ, ಇನ್ಕ್ರೀಸ್ ಇಂಡೆಂಟ್, ಆ ಪಾಯಿಂಟ್ಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಇನ್ಕ್ರೀಸ್ ಇಂಡೆಂಟ್ ಆಪ್ಷನಿಗೆ ಹೋದರೆ ನೀವು ಇಲ್ಲಿ ನೋಡ್ಬೋದು. ಇವಾಗ ಈ ಎಂಟೈರ್ ಪಾಯಿಂಟ್ಸು ರೈಟ್ ಸೈಡಿಗೆ ಮೂವ್ ಆಯಿತು. ಮತ್ತು ನಿಮಗೆ ಗೊತ್ತಿರೋ ಹಾಗೆ ಈ ಪಾಯಿಂಟ್ಸ್ ಕಲರ್ನ ಚೇಂಜ್ ಮಾಡಬೇಕು ಅಂದರೆ ನಿಮ್ಗೆ ಯಾವುದು ಆಪ್ಷನ್ಸ್ ಬೇಕು, ಡಿಸೈನ್ ಬೇಕು, ಅದನ್ನು ಚೂಸ್ ಮಾಡ್ಬೋದು. ಈ ರೀತಿ ನೀವು ಡಿಫ್ರೆಂಟ್ ಇಂಡೆಂಟೇಷನ್ ಮಾಡ್ಬೋದು, ಪಾಯಿಂಟ್ಸ್ ಹಾಕ್ಬೋದು. ಈಗ ತುಮಕೂರು ಡಿಸ್ಟಿಕ್ ಅಂಡರಲ್ಲಿ ಸಪೋಸ್ ಡಿಫ್ರೆಂಟ್ ತಾಲೂಕು ಬೇಕು ಅಂತ ತಿಳ್ಕೊಳ್ಳಿ. ಸೊ ನಾನು ಏನು ಮಾಡಿದೆ, ಸೊ ಎಂಟರ್ ಮಾಡಿದೆ ತುಮಕೂರು ಲೈನ್ ಆದಮೇಲೆ. ಸೊ ಇಲ್ಲೇನು ಮಾಡಬೇಕು, ಟ್ಯಾಪ್ ಕೀನ ಪ್ರೆಸ್ ಮಾಡಬೇಕು ಅಥವಾ ಈ ಇಂಡೆಂಟ್ ಆಪ್ಷನ್ನ ಚೂಸ್ ಮಾಡಬೇಕು, ಇನ್ಕ್ರೀಸ್ ಇಂಡೆಂಟ್. ಸೊ ಇಲ್ಲಿ ನೋಡಿ, ಈ ರೀತಿ ಮಾಡಿದಾಗ ನೀವು ಇದ್ರ ಕೆಳಗಡೆ ಸಬ್ ಪಾಯಿಂಟ್ಸ್ನ ಆ್ಯಡ್ ಮಾಡ್ಬೋದು. ಈ ರೀತಿ ನೀವು ಡಿಫ್ರೆಂಟ್ ಪಾಯಿಂಟ್ಸ್ನ ಆ್ಯಡ್ ಮಾಡ್ಬೋದು. ಗೊತ್ತಾಯ್ತಲ್ಲ ಸ್ನೇಹಿತರೆ? ಈ ರೀತಿ ನಮ್ಮ ಡಾಕ್ಯುಮೆಂಟ್ನ ಫಾರ್ಮ್ಯಾಟ್ ಮಾಡೋದು ಹೇಗೆ ಅಂತ ನಾವು ಈಗ ನೋಡ್ದು. ಸೊ ಇದು ಬಿಟ್ಟರೆ ಅಂಡರ್ ಫಾರ್ಮ್ಯಾಟಿಂಗ್ ಇನ್ನೂ ಎಷ್ಟೊಂದು ಆಪ್ಷನ್ಸ್ ಇದೆ, ಅದನ್ನು ಪಾರ್ಟ್ 2 ವಿಡಿಯೋದಲ್ಲಿ ನೋಡೋಣ. ಇದು ಬಿಟ್ಟರೆ ನೆಕ್ಸ್ಟ್ ಆ್ಯಡಿಂಗ್ ಇಮೇಜ್ ಇನ್ MS ವರ್ಡ್. ಒಂದು MS ವರ್ಡ್ ಡಾಕ್ಯುಮೆಂಟಿಗೆ ಇಮೇಜ್ನ ಹೇಗೆ ಆ್ಯಡ್ ಮಾಡೋದು ಅಂತ ಲಾಸ್ಟ್ ಎಕ್ಸಾಂಪಲ್ ನೋಡಿ ಈ ಸೆಷನ್ನ ಕನ್ಕ್ಲೂಡ್ ಮಾಡೋಣ. ನಾನು ಮತ್ತೆ ಡೆಸ್ಕ್ಟಾಪಿಗೆ ಹೋಗ್ತಾ ಇದ್ದೀನಿ. ಸೊ ನಿಮ್ಮ ವರ್ಡ್ ಡಾಕ್ಯುಮೆಂಟ್ ಓಪನ್ ಮಾಡಿ, ನೀವು ಈಗ ಎಲ್ಲಿ ನೀವು ಇಮೇಜ್ನ ಆ್ಯಡ್ ಮಾಡಬೇಕು ಅಲ್ಲಿಗೆ ಬಂದ್ಬಿಟ್ಟು ನಿಮ್ಮ ಕರ್ಸರ್ನ ಪ್ಲೇಸ್ ಮಾಡಿ, ನೀವು ನಿಮ್ಮ ಇದಕ್ಕೆ ಹೋಗ್ಬಿಟ್ಟು ಡೆಸ್ಕ್ಟಾಪಿಗೆ ಹೋಗ್ಬಿಟ್ಟು ನೀವು ಯಾವ ಇಮೇಜ್ ತಗೋಬೇಕೋ ಅದನ್ನು ತಗೊಂಬಿಟ್ಟು ನೀವು ಕಾಪಿ ಮಾಡ್ಕೊಳ್ಳಿ. ಇಲ್ಲಿ MS ವರ್ಡ್ ಅಂತ ಇದೊಂದು ಇಮೇಜ್ ಇದೆ. ಸೊ ಇಮೇಜ್ನ ನಾನೀಗ
ವರ್ಡಲ್ಲಿ ಕಾಪಿ ಪೇಸ್ಟ್ ಮಾಡಬೇಕು. ಸೊ ಅದನ್ನು ಮಾಡೋದಕ್ಕೆ ಏನು